ಒಂದು ಎಕರೆಗೆ 20-25 ಕ್ವಿಂಟಲ್ ಅಡಿಕೆ ತೆಗಿತಾರೆ ಅಂತ ಇದ್ರು. ಒಂದು ಎಕರೆಗೆ 25 ಕ್ವಿಂಟಲ್ ಬರ್ತಾ ಇದೆ ಅಂದರೆ 20-25 ಕ್ವಿಂಟಲ್ ಈಗ ಅದೇ ತಳಿ ಅದೇ ಕ್ಲೈಮೇಟ್ ಇಲ್ಲೂ ಬರಬೇಕಲ್ವಾ. ಈಗ ನಾವು 5-6 ಕ್ವಿಂಟಲ್ ತೆಗಿತಾ ಇದ್ದೀವಿ, 12 ಕ್ವಿಂಟಲ್ ತೆಗಿತೀವಿ, 10 ಕ್ವಿಂಟಲ್ ತೆಗಿತೀವಿ. ಕೆಲವರು 4-5 ಕ್ವಿಂಟಲ್ಲು ತೆಗಿಯೋರು ಇದ್ದಾರೆ. ಈಗ ಅವರು 5-6 ಕ್ವಿಂಟಲ್ ತೆಗೆದ್ರೆ ಮ್ಯಾಕ್ಸಿಮಮ್ ತೆಗಿತಾರೆ. ಸೊ ಇಲ್ಲಿ ನಮ್ಗೆ 20-25 ಕ್ವಿಂಟಲ್ವರೆಗೂ ಬರ್ತದೆ. ಇವಾಗ ಎಲ್ಲ ಬೀಜಗಳು ಒಂದೇ ಥರ ಇರಲ್ಲ. ಆಮೇಲೆ ಒಂದು ತೋಟದಲ್ಲಿ ಎಲ್ಲ ಮರಗಳು ಒಂದೇ ಥರ ಫಸಲು ಬರಲ್ಲ. ಸೊ ಸುಮಾರು ಅದರಲ್ಲಿ ಒಂದು 80 ಲಕ್ಷ ನೀರು ಸ್ಟಾಕ್ ಮಾಡೋಷ್ಟು ವ್ಯವಸ್ಥೆ ಮಾಡ್ತಾರೆ. ಆ 3 ಎಕರೆ ತೋಟನ ಮತ್ತೆ 30-35-40 ಕ್ವಿಂಟಲ್ ಅಡಿಕೆ ತರೋ ಮಟ್ಟಕ್ಕೆ ಮತ್ತೆ ಅದನ್ನು ಮಾಡ್ಕೊಂಡು ಇವಾಗ ಯಾರಿಗೂ ಕೂಡ ಇದ್ರದ್ದು ಕರೆಕ್ಟಾದ ಒಂದು ಸ್ಪೆಸಿಫಿಕೇಶನ್ ಗೊತ್ತಿಲ್ಲ. ಅಂದರೆ ಎಷ್ಟಕ್ಕೆ ಇಳುವರಿ ಬರುತ್ತೆ, ಎಷ್ಟು ದೂರ ಹಾಕಿದರೆ ಇಳುವರಿ ಬರುತ್ತೆ, ಹೇಗೆ ಬರುತ್ತೆ, ಮಣ್ಣು ಹೇಗಿರಬೇಕು, ತಗ್ಗಲ್ಲಿ ಏನು ಮಾಡಬೇಕು. ನಮಸ್ಕಾರ ಎಲ್ಲ ರೈತ ಮಿತ್ರರಿಗೂ. ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಅಡಿಕೆ ಕೃಷಿಗೆ ಹೆಸರುವಾಸಿಯಾಗಿರೋ ಸಾಗರ ತಾಲೂಕಲ್ಲಿದ್ದೀವಿ. ಇವತ್ತು ನಾವು ಸುಧಾರಿತ ಅಡಿಕೆ ಕೃಷಿ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಾವು ಭಾರತದಲ್ಲಿ ನೋಡೋದಾದ್ರೆ 75% ಉತ್ಪಾದನೆ ಮತ್ತು ವಿಸ್ತೀರ್ಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ಹಾಗೆ ಕರ್ನಾಟಕದಲ್ಲಿ ನೋಡೋದಾದ್ರೆ ಶಿವಮೊಗ್ಗ ಜಿಲ್ಲೆ ಹೈಯೆಸ್ಟ್ ಏರಿಯಾ ಮತ್ತು ಹೈಯೆಸ್ಟ್ ಪ್ರೊಡಕ್ಷನ್ ಒಂದಿಗೆ ಮೊದಲನೇ ಸ್ಥಾನದಲ್ಲಿದೆ. ಕೇವಲ ಕರಾವಳಿ, ಮಲೆನಾಡು ಮತ್ತೆ ಅರೆಮಲೆನಾಡು ಪ್ರದೇಶಗಳಿಗೆ ಸೀಮಿತವಾಗಿದ್ದ ನಮ್ಮ ಅಡಿಕೆ ಬೆಳೆ ಈಗ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ವ್ಯಾಪಿಸಿದೆ. ಹಾಗೆ ಹೊರ ರಾಜ್ಯಗಳಲ್ಲೂ ಸಹ ತುಂಬಾ ವೇಗವಾಗಿ ವಿಸ್ತರಿಸ್ತಾ ಇದೆ. ಅಡಿಕೆ ಬೆಲೆ ದಿನ ದಿನ ಮೇಲೇರ್ದ ಹಾಗೆ ಅಡಿಕೆ ಮೇಲಿರೋ ನಮ್ಮ ವ್ಯಾಮೋಹ ತುಂಬಾ ಹೆಚ್ಚಾಗ್ತಾ ಇದೆ. ನಾವೆಲ್ಲ ಜಾಸ್ತಿ ಜಾಗದಲ್ಲಿ ಅಡಿಕೆ ತೋಟ ಮಾಡಬೇಕು ಅಂತ ಯೋಚನೆ ಮಾಡೋದ್ರಲ್ಲೇ ಮುಳುಗ್ಬಿಟ್ಟಿದೀವಿ. ಆದ್ರೆ ಇರೋ ಜಾಗದಲ್ಲೇ ನಾವು ಹೇಗೆ ಅತ್ಯಧಿಕ ಇಳುವರಿ ಪಡಿಬೇಕು ಅನ್ನೋದ್ರ ಕಡೆ ಗಮನ ಹರಿಸೋದೇ ಕಡಿಮೆ ಮಾಡ್ಬಿಟ್ಟಿದೀವಿ. ಬಹಳಷ್ಟು ಜನ ನಾವ್ ಏನ್ ಅನ್ಕೊಂಡಿರ್ತೀವಿ ಅಂದ್ರೆ ಕೃಷಿ ಅಂದ್ರೆ ಬಿಸಿಲಲ್ಲಿ ಕೆಲಸ ಮಾಡೋದು ಅಂತ. ಆದ್ರೆ ಆಕ್ಚುಲಿ ಕೃಷಿ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಜೊತೆ ನಾವು ಬೆಳೆಸಿರುವಂತ ಒಂದು ಸುಮಧುರ ಸಂಬಂಧ. ಇದನ್ನ ನಾವು ಜನರ ಅಥವಾ ರೈತರ ಜೀವನ ಶೈಲಿ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಈ ಭಾಗದ ರೈತರಲ್ಲಿ ಒಂದು ಭಾವನೆ ಇದೆ, ಮಲೆನಾಡಲ್ಲಿ ಒಳ್ಳೆ ಇಳುವರಿ ತೆಗೋಕ್ಕಾಗಲ್ಲ, ನಮ್ಮಲ್ಲಿ ಕಡಿಮೆ ಬಿಸಿಲಿರುತ್ತೆ, ಮಳೆಗಾಲದಲ್ಲಿ 5-6 ತಿಂಗಳು ಸೂರ್ಯನ್ನೇ ನೋಡಲ್ಲ. ಆದ್ರೆ ಬಯಲ್ಸೀಮೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಒಳ್ಳೆ ಬೆಳಕಿರುತ್ತೆ, ಒಳ್ಳೆ ಗಾಳಿ ಇರುತ್ತೆ, ಒಳ್ಳೆ ಬಿಸಿಲಿರುತ್ತೆ, ಹಾಗಾಗಿ ಅಲ್ಲಿ ಒಳ್ಳೆ ಇಳುವರಿ ಕೊಡುತ್ತೆ. ಮಲೆನಾಡಲ್ಲಿ 1-2 ಕೊನೆ ಕೊಡೋ ಸಸಿ ಕೂಡ ಬಯಲ್ಸೀಮೆಯಲ್ಲಿ ಹಾಕಿದ್ರೆ 4-5-6-8 ಕೊನೆ ಕೊಡುತ್ತೆ ಅಂತ ಹೇಳ್ತಾರೆ. ಒಂದು ಮರಕ್ಕೆ ಇಲ್ಲೆಲ್ಲ 15-20 kg ತೆಗೆದ ಅಂತಂದ್ರೆ ಅದೇ ದೊಡ್ಡ ಸಾಧನೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಬಯಲ್ಸೀಮೆಯಲ್ಲಿ ಜಾಸ್ತಿ ಬಿಸಿಲೇ ಇರ್ಬೋದು, ಜಾಸ್ತಿ ಬೆಳಕಿರ್ಬೋದು, ಅಲ್ಲಿ ಕೊಳೆ ಇಲ್ಲ, ನಮ್ಮಲ್ಲಿ ಕೊಳೆ ಜಾಸ್ತಿ. ಹೀಗೆ 108 ಕಂಪ್ಯಾರಿಸನ್ ಮಾಡೋದ್ರಲ್ಲೇ ನಾವು ನಮ್ಮ ಸಮಯವನ್ನ ಬಹಳ ವ್ಯರ್ಥ ಮಾಡ್ತಾ ಇದ್ದೀವಿ. ಆದ್ರೆ ಇಲ್ಲೊಬ್ಬ ರೈತರು ಸುಮಾರು 2,500-3,500 ಮಳೆ ಬೀಳೋ ಈ ಸಾಗರದಲ್ಲಿ ತುಂಬಾ ಅತ್ಯದ್ಭುತವಾಗಿ ಅಡಿಕೆ ಬೆಳೆದಿರೋದನ್ನ ನೋಡಿದ್ರೆ ಎಂಥವ್ರಿಗಾದ್ರೂ ಆಶ್ಚರ್ಯ ಆಗುತ್ತೆ. ಹೆಚ್ಚು ಕಮ್ಮಿ ಬಯಲ್ಸೀಮೆ ತೋಟಗಳಿಗೆ ಸಮನಾಗಿ ಅಥವಾ 1 ಪಟ್ಟು ಹೆಚ್ಚು ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿ ಬೆಳೆದಿದ್ದಾರೆ. ಇವತ್ತು ನಾನ್ ನಿಮಗೆ ಪರಿಚಯಿಸ್ತಾ ಇರೋದು ಸಾಗರದ ಪ್ರಗತಿಪರ ರೈತರಾದ ಶ್ರೀಯುತ ಸತೀಶ್ ಮುಂಗ್ರವಳ್ಳಿಯವರನ್ನ. ಸುಮಾರು 30 ವರ್ಷಗಳಿಂದ ಅಡಿಕೆ ಕೃಷಿ ಹಾಗೂ ಇನ್ನಿತರ ಬೆಳೆಗಳ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನಮಸ್ಕಾರ ಸತೀಶ್ ಅಣ್ಣ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೆ ನಿಮ್ ತೋಟಕ್ಕೆ ಬಂದು ಸ್ವಲ್ಪ ತೊಂದರೆ ಕೊಡ್ತಾ ಇದ್ದೀವಿ. ಹಾಗೇನಿಲ್ಲ, ಏನು ತೊಂದರೆ ಇಲ್ಲ, ಬನ್ನಿ. ಸತೀಶ್ ಅಣ್ಣ, ನೀವು ಯಾವಾಗಿಂದ ನಿಮ್ಮ ಈ ಕೃಷಿ ಕ್ಷೇತ್ರಕ್ಕೆ ಬಂದ್ರಿ? ನಿಮ್ಮ ಇಲ್ಲಿವರೆಗಿನ ಜರ್ನಿ ಹೇಗಿತ್ತು ಮತ್ತೆ ಈಗ ಹೇಗೆ ಸಾಗ್ತಾ ಇದೆ? ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ, ಯಾಕಂದರೆ ನಾನು ಇದೊಂದು 35 ವರ್ಷದಿಂದ ಸುದೀರ್ಘವಾದ ಕೃಷಿಲಿ ಮಾಡ್ತಾ ಇರೋದು. ಅಜ್ಜನ ಜೊತೆ ಯಾವಾಗಲೂ ಈ ಕೃಷಿನೇ ಚಿಕ್ಕಲಿಂದ ನೋಡಿ ಬಂದು ಎಲ್ಲ ನೋಡಿ ಭತ್ತ ಬೆಳೀತಾಯಿದ್ರು, ತರಕಾರಿಗಳು ಬೆಳೀತಾಯಿದ್ರು, ಎಲ್ಲ ನೋಡಿ ಏನೋ ಇದು ಕೃಷಿನೇ ಮಾಡಬೇಕಂತ ಮನಸ್ಸಾಗ್ತಾಯಿತ್ತು. ಬಟ್ ವಿದ್ಯಾಭ್ಯಾಸ ಡಿಪ್ಲೊಮಾ ಮೆಕ್ಯಾನಿಕಲ್ ನಾನು ಸಾಗರದಲ್ಲೇ ಮಾಡಿದ್ದೆ. ಸೊ ಆವಾಗ ಏನಾದರೂ ನನಗೆ ಬೇರೆ ಕಡೆ ಹೋಗೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಏನಾದರೂ ನಾನು ಒಂದು ಸ್ವಲ್ಪ ಹೊರಗಡೆ ಹೋಗಿ ಮಾಡಬೇಕು ಕೃಷಿನ, ಅಂದರೆ ನನ್ನದೇ ಸಪ್ರೇಟಾದ ಕೃಷಿ ಮಾಡಬೇಕು ಅನ್ನೋ ಒಂದು ತಲೆಯಲ್ಲಿ ಸ್ಟಾರ್ಟ್ ಆಯಿತು. ಸೊ ಆವಾಗ ನಮಗೊಂದು ಬೇರೆ ಇಲ್ಲಿಂದ ಒಂದು 35 ಕಿಲೋಮೀಟ್ರ್ ದೂರದಲ್ಲಿ ಒಂದು ಬೇರೆ ಜಮೀನಿತ್ತು. ಸೊ ನಾನೇನು ಮಾಡಿದೆ, ಆವಾಗ ಈ ನಮ್ಮ ಅಪ್ಪನಿಗೆ ನಮಗೆ ಸ್ವಲ್ಪ ಈ ಕೃಷಿ ಬಗ್ಗೆ ಅವ್ರದ್ದೇ ಆದ ಕೃಷಿ ಇತ್ತು. ನಾನು ನಂದು ಹೊಸದಾಗಿ ಹುಡುಕ್ಬೇಕು ಅಂತಿದ್ದೆ. ನಾನು ಅಲ್ಲೇ ಹೋಗ್ತೀನಿ, ಅಲ್ಲೇ ಕೃಷಿ ಮಾಡ್ತೀನಿ, ನೀವು ಇಲ್ಲೇ ಮಾಡಿ ಅಂದ್ಕೊಂಡು ಸ್ವಲ್ಪ ದಿನ ಇದ್ದೆ. ಬಟ್ ಅದು ಖಾಲಿ ಜಾಗ ಇತ್ತು. ಸೊ ಅಂದರೆ ಆ ಜಾಗದಲ್ಲಿ ಫಸ್ಟ್ ಕೃಷಿ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ಅಲ್ಲಿ ಹೇಗಿತ್ತು ಅಂದರೆ ಅದು ತುಂಬ ಕಾಡಿತ್ತು, ಮತ್ತು ನೀರಿನ ಇದಿರಲಿಲ್ಲ, ಸೋರ್ಸ್ ಏನೂ ಇದಿರಲಿಲ್ಲ. ಸೊ ಎಲ್ಲ ಸ್ಟಾರ್ಟ್ ಆಯ್ತು ಅಲ್ಲಿ. ಸೊ ಅದು ಒಂದು 10-15 ವರ್ಷ ನಾನು ಹೆಚ್ಚು ಕಮ್ಮಿ ಒಂದು 35 ಎಕರೆಯಷ್ಟು ಜಾಗನ ಕೃಷಿನ ಅಲ್ಲೇ ನಿಂತ್ಕೊಂಡು ಅಲ್ಲಿ ಹೋಗಿ ಮಾಡ್ತಾಯಿದ್ದೆ, ಆ ಕೃಷಿ ಹೇಗೆ ಮಾಡೋದೆ ಅಂತ. ಸೊ ಅದು ನನಗೆ ಭಾರಿ ಅನುಭವ ಆಯಿತು. ಕೊನೆಗೆ ಅಲ್ಲಿ ರಬ್ಬರ್ ಮಾಡಿದ್ವಿ, ಅಡಿಕೆ ಮಾಡಿದ್ವಿ, ಭತ್ತ ಮಾಡಿದ್ದೀನಿ, ಶುಂಠಿ ಮಾಡಿದ್ದೀನಿ. ಅದು ಸ್ವಲ್ಪ ಬಯಲ್ಸೀಮೆಗೆ ಹತ್ತಿರ ಅಂತ, ಗೌತಮ್ಪುರ ಅಂತ ಬರುತ್ತೆ. ಸೊ ಅಲ್ಲಿ ಬಯಲ್ಸೀಮೆಗೆ ನಿಯರೆಸ್ಟ್. ಬಟ್ ಅಲ್ಲೆಲ್ಲ ಹತ್ತಿ ಮಾಡ್ತಾಯಿದ್ರು, ಶುಂಠಿ ಮಾಡ್ತಾಯಿದ್ರು, ಮೆಣಸು ಮಾಡ್ತಾಯಿದ್ರು, ಶೇಂಗಾ ಮಾಡ್ತಾಯಿದ್ರು. ಸೊ ಇದೆಲ್ಲ ಜಾಸ್ತಿ ಇತ್ತು. ಸೊ ಫಸ್ಟ್ ನಾನು ಅದೇ ಕೃಷಿಗಳನ್ನ ಮಾಡ್ತಾಯಿದ್ದೆ. ಅಂದರೆ
ಶೇಂಗಾ ಬೆಳೆಯೋದು. ಶೇಂಗಾ ಹೆಂಗೆ ಬೆಳೆಯೋದು ಅಂದರೆ, ನಾನು ಬೆಳೆದ್ರೆ ಒಂದು ಲೋಡ್ ಮಾಡ್ಕೊಂಡು ನಾನೇ ಹೋಗಿ ಮಾರ್ಕೆಟಿಗೆ ಹೋಗಬೇಕು, ಆ ಕಾನ್ಸೆಪ್ಟಲ್ಲಿ ನನ್ನ ತಲೆಯಲ್ಲಿತ್ತು. ಈ ಸಣ್ಣ ಪುಟ್ಟ ಮಾಡಬಾರ್ದು ಹೀಗೆ ಅಂತ. ಸೊ ಜೀವನದಲ್ಲಿ ಎಲ್ಲ ಅಂದರೆ ಏನೇನು ಕೃಷಿಗಳನ್ನು ಮಾಡ್ಬೋದು, ಅದು ವ್ಯಾಪಾರ ಹೇಗಾಗ್ತದೆ, ಅಥವಾ ಅದರಿಂದ ಮೋಸ ಏನಾಗ್ತದೆ, ಲಾಭ ಎಷ್ಟಾಗ್ತದೆ, ಸೊ ಇದನ್ನು ಒಟ್ಟಾರೆ ಎಲ್ಲನೂ ಜೀವನದಲ್ಲಿ ಈ 30 ವರ್ಷದಲ್ಲಿ ಸುಮಾರು ಒಂದು 10-15 ವರ್ಷ ಅದನ್ನೇ ಅನುಭವಿಸಿದ್ದೀನಿ. ಅಂದರೆ ಇದರಲ್ಲಿ ಲಾಭ ತಗೊಳ್ಳೋದೇ ಇದ್ದರು, ಸೊ ಇದರಲ್ಲಿ ಸಮಸ್ಯೆಗಳೇನು ಅನ್ನೋದು ಅಥವಾ ಅದು ಎಷ್ಟು ಬರ್ತದೆ ಅನ್ನೋದು ಒಂದು ನನಗೆ ಮನದಟ್ಟ ಆಗಿತ್ತು. ಸೊ ಹಾಗಾಗಿ ಇವಾಗ ಏನಂದರೆ, ಈ ಅಡಿಕೆಗೆ ನೀವು ಈಗ ಕೇಳ್ತಾ ಇರೋ ವಿಷಯಕ್ಕೆ ಬಂದಿರೆ, ಆ್ಯಕ್ಚುಲಿ ನಾನು ಅಡಿಕೆ ನನ್ನ ಇವಾಗಿನ ಎಲ್ಲ ಯೋಚನೆ ಮಾಡಿ ಈ ಪ್ರಾಫಿಟ್ ಬರುತ್ತೆ, ಇದರಲ್ಲಿ ಲಾಭ ಆಗುತ್ತೆ, ಎಷ್ಟು ಬರುತ್ತೆ ಅನ್ನೋದಕ್ಕೆ ಆ ಕಷ್ಟಗಳನ್ನು ಅನುಭವಿಸಿ ಇದರಲ್ಲಿ ಇದು ಮಾಡಿ ಇದನ್ನು ಈ ಸುಸ್ಥಿರ ಕೃಷಿಗೆ ಬರ್ತಾಯಿದ್ದೀನಿ. ಈ ಭತ್ತದ ಜಮೀನುಗಳಲ್ಲಿ ಎಷ್ಟು ಆದಾಯ ಬರುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಯಾಕಂದರೆ ಮಲೆನಾಡು ಪ್ರದೇಶದಲ್ಲಿ ಒಂದು 10-15 ಕ್ವಿಂಟಲ್, ಒಂದು ಎಕರೆಗೆ 15 ಚೀಲ ಬರೋ ಭತ್ತ ಇತ್ತು. ಖರ್ಚಿಗೂ ಅಲ್ಲಿಗೂ ಸರಿ ಆಗ್ತಾಯಿತ್ತು. ಸೊ ಅಪ್ಪನ ಆದಾಯ ಅಥವಾ ನಮ್ಮ ಆದಾಯ ಅವಾಗ ನೋಡಿದಾಗ ಯಾವಾಗಲೂ ಕಷ್ಟದಲ್ಲೇ. ಸೊ ಆವಾಗ ನಾನು ಏನಾದರೂ ಇದನ್ನು ಹೊಸತನ ಮಾಡಬೇಕಲ್ಲ, ಏನು ಲಾಭ ಯಾಕಾಗಲ್ಲ, ಯಾಕೆ ಖರ್ಚಾಗುತ್ತೆ, ಯಾಕೆ ಜಾಸ್ತಿ ಖರ್ಚು ಬರುತ್ತೆ, ಖರ್ಚು ಕಮ್ಮಿ ಮಾಡಿ ಲಾಭ ಮಾಡೋದು ಹೇಗೆ, ಸೊ ಒಟ್ಟಾರೆ ಕೃಷಿನ ಹೇಗೆ ಮಾಡ್ಬೋದು ಅನ್ನೋದು ಒಂದು ಇದಕ್ಕೆ ಬಂದ್ವಿ. ಮತ್ತು ಅಲ್ಲಿ ಒಂದು 10-15 ವರ್ಷ ನಾನು ಎಲ್ಲ ಕೃಷಿ ಮಾಡಿ ಅನುಭವ ಇರೋದ್ರಿಂದ, ಸೊ ಇದಕ್ಕೆ ಅವಾಗ ಏನಾದರೂ ಒಂದು ಪ್ರಯತ್ನ ಮಾಡ್ಬೋದಲ್ಲ ಅಂತ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಏನಾಯಿತು ಅಂದರೆ, ನಮ್ಮ ಅಪ್ಪ ಅವರು ಆಗ ಆಲ್ರೆಡಿ ಒಂದು ಭತ್ತ ಮಾಡಿರೋ ತೋಟಕ್ಕೆ, ಒಂದು 3 ಎಕರೆ ತೋಟಕ್ಕೆ ಆಲ್ರೆಡಿ ತೋಟ ಮಾಡಿದರು. ಬಟ್ ಅದು ವೈಜ್ಞಾನಿಕವಾಗಿ ಅವ್ರ ಲೆಕ್ಕದಲ್ಲಿ ಮಾಡಿದರು ಕರೆಕ್ಟಾಗಿ. ಬಟ್ ನನಗೆ ಅದು ಅನ್ನಿಸ್ಲಿಲ್ಲ. ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ, ಕೊನೆಗೆ ಒಂದು 3 ಎಕರೆ ಇರೋ ಒಂದು ತೋಟ ಫಸ್ಟ್ ಒಂದು 7-8 ವರ್ಷಕ್ಕೆ ಒಳ್ಳೆ ಫಸಲು ಬಂತು. ಆಮೇಲೆ ನಿಮಗೆ 3 ಎಕರೆಗೆ 3 ಕ್ವಿಂಟಲ್ ಅಡಿಕೆ ಆಯಿತು. ನಾನು ಅಲ್ಲಿಂದ ಅವ್ರು ಡಿವೈಡ್ ಆಗಿ ಇಲ್ಲಿ ಬಂದಾಗ, ಅರೆ ಇದು ಏನು ಈ ಥರ ಪರಿಸ್ಥಿತಿಗಳೆಲ್ಲ ಹಿಂಗೆ ಆಗ್ತಾಯಿದೆಯಲ್ಲ, ಏನು ಈ ಥರ ಅಡಿಕೆ ತೋಟಗಳು ಹಳದಿ ಆಗೋದು ಅಥವಾ ಮಲೆನಾಡು. ಆವಾಗ ಗೊತ್ತಾಯಿತು, ಇಲ್ಲ ಇದು ನಾವು ಮಾಡೋ ಪದ್ಧತಿಗಳು ಸರಿ ಇಲ್ಲ, ಏನೋ ಸಮಸ್ಯೆ ಆಗ್ತಾಯಿದೆ. ಸೊ ಹಾಗಾಗಿ ಇದನ್ನೆಲ್ಲ ಚೇಂಜ್ ಮಾಡ್ಕೊಬೇಕಲ್ಲ ಅಂತ ಅಲ್ಲಿಂದ ಸ್ಟಾರ್ಟ್ ಆಯಿತು. ಆವಾಗ ಆ 3 ಎಕರೆ ತೋಟನ ಏನೇನು ಸಮಸ್ಯೆ ಇದೆ ಅಂತ, ಮಣ್ಣು ಹಾಕೋದಾಗ್ಬೋದು, ಅಥವಾ ಗೊಬ್ಬರ ಆಗ್ಬೋದು, ಅಥವಾ ಜೌಗು ಎಷ್ಟು ಜಾಸ್ತಿ ಇದೆ, ಅಥವಾ ನಾವು ಭತ್ತ ಮಾಡಿರೋದ್ರಿಂದ ಅದರ ಫಲವತ್ತತೆ ಇಲ್ವಾ, ಇವೆಲ್ಲ ನನಗೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಆ 3 ಎಕರೆ ತೋಟನ ಮತ್ತೆ 30-35-40 ಕ್ವಿಂಟಲ್ ಅಡಿಕೆ ತರೋ ಮಟ್ಟಕ್ಕೆ ಮತ್ತೆ ಅದನ್ನು ಮಾಡಿಕೊಂಡು, ಆಮೇಲೆ ಅಡಿಕೆ ಬೆಳೆ ಮಾಡೋದು ಹೇಗೆ, ಅಂತರಗಳ ಹೇಗೆ. ಆಮೇಲೆ ಮೊದಲು ಹಳೆ ತೋಟಗಳೆಲ್ಲ ಹತ್ತತ್ರ ಇತ್ತು, ಇಳುವರಿ ಬರ್ತಾ ಇರಲಿಲ್ಲ. ಸೊ ಇಳುವರಿಗೆ ಏನಾದರೂ ದೂರ ಅದಕ್ಕೊಂದು ಡಿಸ್ಟೆನ್ಸ್ ಇದ್ರೆ ಆಗುತ್ತೆ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡು, ಇವಾಗ ಹೊಸ ತೋಟಗಳು ಮಾಡುವಾಗ, ನಾನು ಏನೇ ಮಾಡಿದ್ರು ಹೊಸ ತೋಟಗಳು ಮಾಡುವಾಗ ಅಂತರಗಳನ್ನು, ಇವಾಗ ಯಾರಿಗೂ ಕೂಡ ಇದ್ರದ್ದು ಕರೆಕ್ಟಾದ ಒಂದು ಸ್ಪೆಸಿಫಿಕೇಷನ್ ಗೊತ್ತಿಲ್ಲ. ಅಂದರೆ ಎಷ್ಟಕ್ಕೆ ಇಳುವರಿ ಬರುತ್ತೆ, ಎಷ್ಟು ದೂರ ಹಾಕಿದರೆ ಇಳುವರಿ ಬರುತ್ತೆ, ಹೇಗೆ ಬರುತ್ತೆ, ಅಥವಾ ಮಣ್ಣು ಹೇಗಿರಬೇಕು, ತಗ್ಗಲ್ಲಿ ಏನು ಮಾಡಬೇಕು, ಕುಷ್ಕಿಲಿ ಯಾವ ಥರ ತೋಟ ಮಾಡಬೇಕು, ಇವೆಲ್ಲ ಒಟ್ಟಾರೆ ಕೃಷಿನ ಇಲ್ಲಿ ಮಾಡಿಕೊಂಡು ಒಂದು ಆದಾಯದ ಕೃಷಿಗೆ ಬಂದು, ಇವಾಗ ಎಲ್ಲ ಎಷ್ಟು ಆದಾಯ ಬರಬೇಕೋ ಅಷ್ಟು ಆದಾಯ ಬರೋಗೆ ಮಾಡಿಕೊಂಡು, ಆಮೇಲೆ ಒಂದು ನನಗೆ ಅನ್ನಿಸ್ತಾ ಇತ್ತು ಮೊದಲು, ಇವಾಗ ಯಾವುದೇ ಒಂದು ಕೃಷಿ ಮಾಡುವಾಗ ಒಂದು ಮರ, ಇವಾಗ ನಾನು ಎಲ್ಲೋ ದೂರದಲ್ಲಿ ಯಾರ್ದೋ ತೋಟದಲ್ಲಿ ಅಥವಾ ಸಿರ್ಸಿ ಕಡೆ ಅಥವಾ ಯಾರ್ದೋ ಕೇಳಿದಾಗ 1 ಎಕರೆಗೆ 20-25 ಕ್ವಿಂಟಲ್ ಅಡಿಕೆ ತೆಗಿತಾರೆ ಅಂತ ಇದ್ದರು. ಸೊ ಹಂಗಾರೆ ಒಂದು ಮರಗೆ 1 ಎಕರೆಗೆ 25 ಕ್ವಿಂಟಲ್ ಬರ್ತಾಯಿದೆ ಅಂದರೆ, 20-25 ಕ್ವಿಂಟಲ್ ಅಂದರೆ, ಈಗ ಅದೇ ತಳಿ ಅದೇ ಕ್ಲೈಮೇಟು ಇಲ್ಲೂ ಬರಬೇಕಲ್ವ. ಈಗ ನಾವು 5-6 ಕ್ವಿಂಟಲ್ ತೆಗಿತಾ ಇದ್ದೀವಿ, 12 ಕ್ವಿಂಟಲ್ ತೆಗಿತೀವಿ, 10 ಕ್ವಿಂಟಲ್ ತೆಗಿತೀವಿ, ಕೆಲವ್ರು 4-5 ಕ್ವಿಂಟಲ್ಲು ತೆಗಿಯೋರು ಇದ್ದಾರೆ ಈಗ. ಆಮೇಲೆ ಏನಕ್ಕೆ ಇದೆಲ್ಲ ಸಮಸ್ಯೆಗಳು, ಟೋಟಲಿ ಏನು ಸಮಸ್ಯೆ ಇದೆ ಇದನ್ನು ಅಂತ ಯೋಚನೆ ಮಾಡಿದಾಗ, ಇವಾಗ ಇದ್ರದ್ದು ಜೀನ್ ಇಷ್ಟಿರುತ್ತೆ. ಆಮೇಲೆ ನಮ್ಮಲ್ಲಿ ಹಳೆ ತೋಟಗಳ ಮರಗಳು ನೋಡ್ತೇವೆ, ಕೆಲವು ಮರಗಳು ವರ್ಷ ತುಂಬ ಕಂಟಿನ್ಯೂಸ್ ಒಳ್ಳೆ ಫಸಲು ಬರ್ತಾ ಇರೋದು, ಕೆಲವು ಮರಗಳು ಬರ್ತಾ ಇರಲಿಲ್ಲ. ಸೊ ಅವಾಗ ಏನೋ ಬೀಜಗಳು ಆಯ್ಕೆ ಮಾಡ್ಕೋಬೋದೇನೋ, ಅದರಿಂದ ತಪ್ಪಾಗ್ಬೋದೇನೋ ಅಂತ ಕೊನೆಗೆ ಅವನ್ನೆಲ್ಲ ಸ್ಟಾರ್ಟ್ ಮಾಡಿದೆ. ಆ ಮರದ ಅಡಿಕೆಗಳನ್ನು ತಕ್ಕೊಂಡು ಅದನ್ನೇ ಬೀಜಗಳು ಮಾಡಿಕೊಂಡು, ಸೊ ಆವಾಗ ಅದನ್ನು ಆ ಬೀಜಗಳು ಹಾಕಿ ಹೊಸ ತೋಟಗಳಲ್ಲಿ ಅದ್ರ ಫಸಲು ನೋಡಿದೆ. ಸೊ ಅದ್ರ ಫಸಲಲ್ಲಿ ಇಳುವರಿ ಎಷ್ಟು ನೋಡಿದೆ. ಸೊ ಅವಾಗ ಆಯಿತು, ಈ ಬೀಜಗಳನ್ನು ಆಯ್ಕೆ ಮಾಡಿಕೊಂಡ್ರು ಒಳ್ಳೆಯದು ಅಂತ. ಇವಾಗ ಎಲ್ಲ ಬೀಜಗಳನ್ನು ಒಂದೇ ಥರ ಇರಲ್ಲ. ಆಮೇಲೆ ಒಂದು ತೋಟದಲ್ಲಿ ಎಲ್ಲ ಮರಗಳು ಒಂದೇ ಥರ ಫಸಲು ಬರಲ್ಲ. ಸೊ ಕೆಲವು ಮರಗಳು ಬರುತ್ತೆ, ಅದ್ರದ್ದು ಜೀನ್ ಹಂಗಿರ್ತದೆ ಅದು. ಸೊ ಅದನ್ನು ಆಯ್ಕೆ ಮಾಡಿದಾಗ ಅದನ್ನು ಮತ್ತೆ ಹೊಸ ತೋಟಗಳು ಮಾಡಿದಾಗ ಎಲ್ಲ ಕಂಟಿನ್ಯೂಸ್ ಅದೇ ಥರ ಇಳುವರಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಿಮ್ದು ಈ ತೋಟ ಎಲ್ಲ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದೆ. ಅಂದರೆ ಈ ಕ್ಲೈಮೇಟ್ದು ಏನಾದರೂ ಸ್ಪೆಷಾಲಿಟಿ ಇದೆಯಾ, ಅಥವಾ ಈ ಜಾಗದ್ದೇನಾದರೂ ಸ್ಪೆಷಾಲಿಟಿ ಇದೆಯಾ? ಹೇಗೆ ಅಡಿಕೆ ಬೆಳೆಗೆ ಈ ಜಾಗ? ಅಲ್ಲ, ಅದು 100% ಇದು ಕರೆಕ್ಟ್. ಇವಾಗ ಈ ನಮ್ಮ ಸಾಗರ ತಾಲೂಕು ಅಥವಾ ಈ ಏನು ನಮ್ಮ ಮಲೆನಾಡು ಏರಿಯಾಗಳಿದೆಯೋ, ಇಲ್ಲಿ ಅಡಿಕೆಗೆ ತುಂಬ ಸೂಕ್ತವಾದ ಜಾಗ. ಯಾಕೆಂದರೆ ಒಂದು, ನಾವು ಬೇರೆ ಕ್ಲೈಮೇಟಲ್ಲಿ ನಾವು ನೋಡಿದ್ರೆ ಅಡಿಕೆ ನೋಡಿದ್ರೆ, ನಾವು ಹತ್ರ ಇವಾಗ ನೀವು ಶಿವಮೊಗ್ಗ ಆ ಕಡೆ ಬಯಲುಸೀಮೆಯಲ್ಲಿ ನೋಡಿದರೆ ಅಡಿಕೆ ಇಳುವರಿಗಳು ಜಾಸ್ತಿ ಇರಲ್ಲ. ಸಾಮಾನ್ಯವಾಗಿ ನೋಡಿ,
ಯಾಕಂದರೆ ಅಡಿಕೆ ನಿಮಗೆ ಅಲ್ಲಿ 5-4 ಕ್ವಿಂಟಲ್ ತೆಗಿತಾರೆ, ಅವರು 5-6 ಕ್ವಿಂಟಲ್ ತೆಗೆದ್ರೆ ಮ್ಯಾಕ್ಸಿಮಮ್ ತೆಗಿತಾರೆ. ಸೊ ಇಲ್ಲಿ ನಮ್ಗೆ 20-25 ಕ್ವಿಂಟಲ್ವರೆಗೂ ಬರ್ತದೆ. ಯಾಕೆ ಬರ್ತದೆ ಅಂದರೆ ಒಂದು ಮೇಜರ್ ಇದರಲ್ಲಿ ನಮ್ಮ ಕ್ಲೈಮೇಟು ಇರ್ತದೆ. ಕ್ಲೈಮೇಟ್ ಮೇಜರು, ಯಾಕಂದರೆ ಇಲ್ಲಿ ವಾತಾವರಣ ಈ ಅಡಿಕೆಗೆ ತುಂಬ ಸೂಕ್ತವಾಗಿದ್ದು, ನಾವು ಅದನ್ನು ಉಪಯೋಗಿಸ್ಕೊಂಡು ಇಲ್ಲಿ ಇಳುವರಿ ತೆಗಿಬೇಕು, ಜಾಸ್ತಿ ಮಾಡಬೇಕು. ಈ ಬೇರೆ ಕಡೆಗೆ ಇವತ್ತಿನ ಇದರಲ್ಲಿ ತುಂಬ ಜನ ತುಂಬ ಕಡೆ ಹಾಕ್ತಾಯಿದ್ದಾರೆ. ಬಟ್ ಏನೇ ಹಾಕಲಿ ಈ ಏರಿಯಾದಲ್ಲಿ ಬರೋಷ್ಟು ಇಳುವರಿ ಕ್ವಾಲಿಟಿ ಇದು ಬೇರೆ ಕಡೆ ಬರೋಲ್ಲ. ಈಗ ನೀವು ಸೌತ್ ಕೇಂದ್ರ ಹೋಗ್ತೀರಿ ಅಥವಾ ಕೇರಳ ಕಡೆ ನೋಡ್ತೀರಿ, ಅಲ್ಲಿ ನೋಡಿ ಅಡಿಕೆ ದೊಡ್ಡ ಅಡಿಕೆ ಮಾತ್ರ ಬರ್ತದೆ, ಅಂದರೆ ಸಣ್ಣ ಅಡಿಕೆ ಮೀಡಿಯಮ್ ಸೈಜ್ ಅಡಿಕೆ ಇರಲ್ಲ, ನೀವು ಚಾಲಿಗೆ ಮಾತ್ರ ಬರ್ತದೆ. ಬಟ್ ಮಲೆನಾಡಲ್ಲಿ ಈಕ್ಲಲ್ಲಿ ನಿಮಗೆ ಚಾಲಿಗೂ ಬರ್ತದೆ, ಬೇಯಿಸಿ ಅಥವಾ ನೀವು ಇದು ಮಾಡೋದಕ್ಕೂ ಸರ್ಕಿಗೂ ಹೋಗ್ತದೆ. ಇಲ್ಲಿ ತುಂಬ ರೇಟ್ ಮಾರ್ಕೆಟ್ ರೇಟಲ್ಲಿ ಇಲ್ಲಿ ಅಷ್ಟು ಹೈಯೆಸ್ಟ್ ರೇಟು ಬೇರೆ ಎಲ್ಲೂ ಬರೋಲ್ಲ. ಸೊ ಇದು ನಮಗೆ ಇಳುವರಿ ಜಾಸ್ತಿ, ಇಳುವರಿ ಬಂದ್ರಿಂದ ರೇಟು ಜಾಸ್ತಿ. ಇವಾಗ ಬೇರೆ ಕಡೆ 3-4 ಕೊಯ್ಲು ಮಾಡ್ತಾರೆ, 2-3. ನಾವು ಈ ತೋಟದಲ್ಲಿ ಒಂದೇ ಕೊಯ್ಲು ಮಾಡ್ತೀವಿ. ಆ್ಯಕ್ಚುಲಿ ಇದು ಕ್ಲೈಮೇಟು ಇದಕ್ಕೊಂದು ಇದು. ಮತ್ತು ಇದು ನಾವೇನಂದರೆ ಈಗ ಡಿಸೆಂಬರ್ ತಿಂಗಳಲ್ಲಿ ಈಗ ಕೊನೆ ಕೊಯ್ಲು ಮಾಡ್ತೀವಿ, ಡಿಸೆಂಬರ್ ಜನವರಿಯಲ್ಲಿ. ಸೊ ಆವಾಗ ನಮಗೆ ಮಾನ್ಸೂನು ಪ್ರಾಬ್ಲಮ್ ಇರಲ್ಲ, ಅಡಿಕೆಗಳ ಕ್ವಾಲಿಟಿ ಬರ್ತದೆ. ಈಗ ನಾವು ಮಾಡಿದಾಗ ಒಣಸೋದಾಗ್ಬೋದು ಅಥವಾ ಬೇಯಿಸಿದ್ದು ಎಲ್ಲ ಕ್ವಾಲಿಟಿ ಸಿಗ್ತದೆ. ಸೊ ಒಟ್ಟಾರೆ ಎಲ್ಲ ಕೃಷಿ ಮಾಡೋದು ಈ ಕ್ಲೈಮೇಟಲ್ಲಿ ಇದರಲ್ಲಿ ಈ ಎಲ್ಲದೂ ಸೂಕ್ತವಾಗಿದೆ ಇಲ್ಲಿ. ಈಗ ನೀವು ಜೂನ್, ಆಗಸ್ಟ್, ಸೆಪ್ಟೆಂಬರಲ್ಲಿ ಕೆಲವು ಕಡೆ ಕೊನೆ ಕೊಯ್ತಾರೆ, ಆವಾಗ ಅವ್ರಿಗೆ ಮಳೆ ಬರ್ತಾ ಇರ್ತದೆ, ಆ ಕ್ವಾಲಿಟಿ ತರೋಕ್ಕಾಗಲ್ಲ. ಈ ಥರ ಎಲ್ಲ ಇಲ್ಲಿ ಏನಿಲ್ಲ, ಆ ಥರ ಎಲ್ಲ. ಆ್ಯಕ್ಚುಲಿ ಡಿಸೆಂಬರು ಜನವರಿಲಿ ನಿಮ್ಮ ಕೊಯ್ಲು ಮುಗಿತೀವಿ, ಒಂದೇ ಕೊಯ್ಲಲ್ಲಿ ಎಲ್ಲ ಮುಗಿಸ್ತೀವಿ. ಸೊ ಇದು ವಾತಾವರಣದಿಂದನೇ. ಸೊ ಈ ವಾತಾವರಣವೂ ನಮಗೆ ತುಂಬ ಮುಖ್ಯ. ಸೊ ಅದೇ ನಮಗೆ ಮೇಯ್ನು ಈ ಕೃಷಿಗೆ ಜಾಸ್ತಿ ಇದು. ಯಾಕಂದರೆ ನಾವೀಗ ಅಡಿಕೆನೇ ಯಾಕೆ ನೀವು ಬೆಳಿತೀರಿ ಇಲ್ಲಿ ಜಾಸ್ತಿ ಅಂತ ಕೇಳಿದ್ರೆ, ಸೊ ಇಲ್ಲಿ ಇಳುವರಿ ಜಾಸ್ತಿ ಇದೆ, ಆದಾಯ ಜಾಸ್ತಿ ಇದೆ, ನೀರು ಜಾಸ್ತಿ ಬೇಡ, ಮತ್ತು ಕ್ವಾಲಿಟಿ ಬರ್ತದೆ, ಮತ್ತು ಯಾವ ಟೈಮಿಗೆ ಇಳುವರಿ ಬರಬೇಕು ಆ ಟೈಮಿಗೆ ಬರ್ತದೆ. ಸೊ ಇದೆಲ್ಲ ಇರೋದ್ರಿಂದ ನೀವು ಇಲ್ಲಿ ಅಡಿಕೆ ಬೆಳೆಯೋದು ಸೂಕ್ತ ಅಲ್ವಾ? ಹಾಂ, ಹಾಗಾಗಿ ನಾವು ಅದನ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸತೀಶಣ್ಣ, ನನಗೆ ಅಡಿಕೆ ಕೃಷಿ ಬಗ್ಗೆ ಗಂಧ ಗಾಳಿನೂ ಗೊತ್ತಿಲ್ಲ, ಏನೇನೂ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ಈಗ ನಾನು ಹೊಸ ತೋಟ ಮಾಡಬೇಕು ಅಂತ ಇದ್ದೀನಿ. ನನಗೆ ನೀವು ಹೇಗೆ ನಾನು ಹಂತವಾಗಿ ತೋಟನ ಅಭಿವೃದ್ಧಿ ಮಾಡಬೇಕು, ಯಾವ ಥರ ತಳಿ ಆಯ್ಕೆ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡ್ತೀರಾ? ಇವಾಗ ಸಾಮಾನ್ಯವಾಗಿ ಒಳ್ಳೆ ಸಸಿಗಳನ್ನು ಅಂದರೆ ಬೀಜನ ಆಯ್ಕೆ ಮಾಡಿಕೊಂಡ್ರೆ ಸಸಿಗಳು ಚೆನ್ನಾಗಿ ಬರುತ್ತೆ. ಬೀಜ ಆಯ್ಕೆ ಮಾಡೋದಂದರೆ ಇವಾಗ ತುಂಬ ಕಡೆ ತುಂಬ ತಳಿಗಳಿದ್ದಾವೆ, ಅಂದರೆ ಮಾಮೂಲಿ ಆಯಾ ಕ್ಲೈಮೇಟಿಗೆ ತಕ್ಕಂಗೆ ತಳಿಗಳಿದ್ದಾವೆ. ಆ್ಯಕ್ಚುಲಿ ಅಡಿಕೆ ತಳಿ ಹೇಗಿದೆ ಅಂದರೆ ಇವಾಗ ನೀವು ಒಂದೊಂದು ಸೌತ್ ಕೇಂದ್ರದಲ್ಲಿ ಒಂದು ತಳಿ ಇದೆ, ನಾರ್ತಲ್ಲಿ ಒಂದಿದೆ, ಅಥವಾ ಈ ಮಲೆನಾಡಲ್ಲಿ ಒಂದು ತಳಿ ಇದೆ. ಇಲ್ಲೂ ಕೂಡ ಸಾಗರ, ತೀರ್ಥಹಳ್ಳಿ, ಈ ಸೊರಬ, ಇಲ್ಲೂ ಕೂಡ 3 ತಳಿಗಳು ಇದಾಗಿದೆ. ಈಗ ಏನಾಗಿದೆ ಅಂದರೆ ಯಾವ ತಳಿಗಳನ್ನು ಹಾಕಬೇಕು ಅನ್ನೋದು ನಮ್ಗೆ ಫಸ್ಟ್ ಬೇಕಾಗ್ತದೆ. ಬಟ್ ಆಯಾ ಪರಿಸರಕ್ಕೆ ಫಸ್ಟ್ ಇದು ನಮ್ಮದು ಏನು ಹೈಬ್ರಿಡ್ ತಳಿಗಳಲ್ಲ, ಮತ್ತು ಇದು 100 ವರ್ಷದ ಹಳೆ ತಳಿಗಳೇ. ಇವಾಗ ನನ್ನ ಹತ್ರ ಇರೋ ನಮ್ಮ ತೋಟ ಇರೋದು ಒಂದು 100 ವರ್ಷದ ಹಳೆ ಮರಗಳು ಇದ್ದಾವೆ ನಮ್ಮ ಹತ್ರ, ಇವತ್ತು ಕೂಡ ಇದ್ದಾವೆ. ಸೊ ಆ ಥರ ತೋಟಗಳು. ಸೊ ಹಾಗಾಗಿ ಇಲ್ಲಿ 100 ವರ್ಷದಿಂದನೂ ಕೂಡ ನಾವು ಇದೇ ಅಡಿಕೆನ ತೆಗೆದು ಇದೇ ತೋಟನ ಮಾಡಿ ಹೀಗೆ ಮಾಡಿದ್ವಿ, ಅವತ್ತಿಂದ ಮಾಡ್ತಾ ಬಂದಿದ್ದೀವಿ. ಇವಾಗ ಏನಂದರೆ ನಾವು ಸ್ವಲ್ಪ ಅದನ್ನು ಸೆಲೆಕ್ಟ್ ಮಾಡಿ ಅದನ್ನು ಅದರ ಇಳುವರಿ ಎಷ್ಟಿದೆ, ಅದ್ರ ಹಿಸ್ಟ್ರಿ ಏನಿದೆ ನೋಡಿಕೊಂಡು ಆ ಹಿಸ್ಟ್ರಿನ ಇದು ಮಾಡಿಕೊಂಡು ಅದನ್ನೇ ನಾವೇ ಅಭಿವೃದ್ಧಿಪಡಿಸಿ ಅದರಲ್ಲಿ ಎಷ್ಟು ಇಳುವರಿ ಬರ್ತಾಯಿದೆ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಯಾರಿಗೋ ಬೇರೆಯವ್ರಿಗೆ ಕೊಟ್ಟರೆ ಅಥವಾ ಅಲ್ಲಿ ಅವರ ಕ್ಲೈಮೇಟಿಗೆ ಬರದೇ ಇರ್ಬೋದು ಅಥವಾ ಏನೋ ಸಮಸ್ಯೆ ಆಗಿರ್ಬೋದು, ಅವ್ರು ಮಾಡೋ ಪದ್ಧತಿ ಇಲ್ಲಿ ನಾನೇ ಮಾಡಿದ್ದೀನಿ. ಇವಾಗ ಆ ತಳಿಗಳನ್ನು ತಂದು ಅಥವಾ ಇಲ್ಲಿ ಅಭಿವೃದ್ಧಿಪಡಿಸಿ ಇಲ್ಲಿ ಅದರಲ್ಲಿ ಎಷ್ಟು ಇಳುವರಿ ಬರ್ತದೆ ಅನ್ನೋದು ನೋಡ್ಕೊಂಡು, ಈಗ ನಂದು ಸಾಮಾನ್ಯ ಒಂದು 20-22 ಕ್ವಿಂಟಲಷ್ಟು ಬರೋ ಆ ತಳಿಗಳನ್ನೇ ಆಯ್ಕೆ ಮಾಡ್ಕೊಂಡಿದ್ವಿ. ನಾನು ಆ ತಳಿಗಳನ್ನು ತಂದು ಇಲ್ಲಿ ಹಾಕಿ ಇಲ್ಲೇ ಇಳುವರಿ ಬರೋಂಗೆ ಮಾಡ್ಕೊಂಡಿದ್ದೆ, ಅಂದರೆ ನಾನೇ ಪ್ರಾಕ್ಟಿಕಲಾಗಿ ಎಲ್ಲ ಮಾಡಿದ್ದೀನಿ. ಸೊ ಹಾಗಾಗಿ ನನ್ನ ಹತ್ರ ಇರೋ ತಳಿ ಸಾಮಾನ್ಯ ಸಾಗರ ತಳಿಗಳಲ್ಲೇ. ಸ್ವಲ್ಪ ಇದರಲ್ಲಿ ಇನ್ನೊಂದು ವಿಶೇಷ ಅಂದರೆ ಸಿಪ್ಪೆ ತೆಳು ಇರುತ್ತೆ, ಆಮೇಲೆ ಅಡಿಕೆ ಇಳುವರಿ ಜಾಸ್ತಿ ಇರುತ್ತೆ, ಆಮೇಲೆ ಅಡಿಕೆ ಸಂಖ್ಯೆ ಇವಾಗ ಒಳಗಡೆ ಟೈಟ್, ನೀವು ಈಗ ತೋಟದಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಸಾಮಾನ್ಯವಾಗಿ ಅಡಿಕೆ ಉದುರಿ ಅಲ್ಲೊಂದಿಲ್ಲೊಂದು ಅಡಿಕೆ ಇರೋದಕ್ಕೂ ಅಡಿಕೆ ಇಕ್ಕಟ್ಟಲ್ಲಿದೆ ಅಂದರೆ ದ್ರಾಕ್ಷಿ ಗೊಂಚಲು ಥರ ಇರುತ್ತೆ. ಒಂದು ಅಡಿಕೆ ಪ್ರೆಸ್ ಆಗಿ ಆ ಅಡಿಕೆ ಕೂಡ ಅಂದರೆ ಜಾಗ ಇಲ್ಲದಷ್ಟು ಇಕ್ಕಟ್ಟಲ್ಲಿ ಇರುತ್ತೆ. ಹಾಗಿರ್ತದೆ ಅಂತ ಲೆಕ್ಕ ಹಾಕ್ರಿ, ಅಂದರೆ ಅದು ಎಷ್ಟು ಇಳುವರಿ ಬರ್ಬೋದು ಅಂತ. ಸೊ ಇದರಲ್ಲಿ ಒಂದೊಂದೇನೆಂದರೆ ಈ ಅಡಿಕೆ ಸ್ವಲ್ಪ ಉದ್ದ ಟೈಪ್ ಇರುತ್ತೆ, ತುಂಬ ರೌಂಡ್ ಇರಲ್ಲ, ಸ್ವಲ್ಪ ಉದ್ದ ಇರುತ್ತೆ. ಮಿಷನ್ಗಳಿಗೆ ನಿಮ್ಮ ಬೇರೆ ಈ ದೊಡ್ಡ ಅಡಿಕೆ ರೌಂಡ್ ಅಡಿಕೆ ಹಾಕಿದರೆ ಸ್ಲಿಪ್ಪಾಗಿ ಪುಡಿಯಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ.
ಇಲ್ಲಿ ಯಾವುದೇ ಒಂದು ಖರ್ಚಿಲ್ಲದೆ ನೀವು ಈ ಮಿಷನಲ್ಲಿ ಹಾಕಿದರೆ ಈಸಿಯಾಗಿ ಅದು ಹೊರಗಡೆ ಬರುತ್ತೆ, ಯಾಕಂದರೆ ಸ್ಲಿಪ್ ಆಗಲ್ಲ ಉದ್ದ ಇರೋದ್ರಿಂದ. ಸೊ ಇದರಲ್ಲಿ ಈ ತಳಿಗಳ ಆಯ್ಕೆ ಮಾಡಿದರೆ ಒಟ್ಟಾರೆ ಅಷ್ಟು ಕೃಷಿ ಅಂದರೆ ಸಿಪ್ಪೆ ತೆಳು ಆಗ್ಬೋದು, ಬೇಯಿಸೋಕ್ಕಾಗ್ಬೋದು, ಆಮೇಲೆ ಎರಡಕ್ಕೆ ಬರ್ತದೆ. ನೀವು ಚಾಲಿನೂ ಮಾಡ್ಬೋದು, ಇದನ್ನು ಬೇಯಿಸಿ ಕೆಂಪು ಅಡಿಕೆನೂ ಮಾಡ್ಬೋದು, ಎರಡೂ ಬರ್ತದೆ. ಆಮೇಲೆ ಇಳುವರಿ ಜಾಸ್ತಿ ಬರ್ತದೆ. ಆಮೇಲೆ ಉದ್ದ ಚೂಪು ಅಡಿಕೆ ಉದ್ದ ಇರೋದ್ರಿಂದ ಇಲ್ಲಿ ಕೊಳೆ, ಯಾಕೆ ನೀರಿನ ಅಂಶ ಬೇಗ ಮಳೆ ನೀರು ಬಿದ್ದಾಗ ಅದು ಇಳಿದು ಹೋಗ್ಬಿಡುತ್ತೆ. ನೀವು ಸಾಮಾನ್ಯವಾಗಿ ಬೇರೆ ದೊಡ್ಡ ಅಡಿಕೆ ಅಥವಾ ರೌಂಡ್ ಅಡಿಕೆ ಇದ್ದ ನೋಡಿ, ನೀರು ಜಾರಲ್ಲ. ಅವಾಗೇನಾಗ್ತದೆ, ಚಪ್ಪಾಟ ಇದ್ದಾಗ ಜಾರದೇ ಇದ್ದಾಗ ನೀರು ಅಂಶ ಸ್ವಲ್ಪ ಜಾಸ್ತಿ ಇದ್ದರೆ ಈ ಥರ ಕೊಳೆಗಳು ಬರೋ ಸಾಧ್ಯತೆಯೂ ಜಾಸ್ತಿ ಇರ್ತದೆ. ಸೊ ಈ ತಳಿಗಳನ್ನೇ ನೀವು ಆಯ್ಕೆ ಮಾಡಿ ಅಥವಾ ಇದನ್ನೇ ಮಾಡಿದ್ರೆ ನಾವು ತುಂಬ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ಏನಂದರೆ ಈಗ 1 ವರ್ಷದ ಗಿಡಗಳನ್ನ ಹಾಕೋದು ತುಂಬ ಒಳ್ಳೆಯದು. ಆಮೇಲೆ ನಾವು ಒಂದು ಮರದಲ್ಲಿ 3 ಕೊನೆನೂ ಬೀಜಕ್ಕೆ ಹಾಕೋಕ್ಕಾಗಲ್ಲ, ಯಾಕೆಂದರೆ ಅದರಲ್ಲಿ 1 ಅಥವಾ 2 ಕೊನೆ ತೆಗಿಬೋದು ಹೆಲ್ದಿ ಇರೋದು. ಈಗ ಒಂದು ಮರದಲ್ಲಿ ತುಂಬ ಜನ ಹೇಳ್ತಾರೆ 5-6 ಕೊನೆ 7 ಕೊನೆ, ಆ ಅವಶ್ಯಕತೆ ಏನಿರಲ್ಲ. ಇಲ್ಲಿ ಬರೋದು 4 ಕೊನೆ ಬರುತ್ತೆ ಈ ತಳಿಗಳಲ್ಲಿ. 4 ಕೊನೆಯಲ್ಲಿ 3 ಕೊನೆ ಮಿನಿಮಮ್ ಏನಂದರೆ 25-30 kg, 20 kg ಅಂತ ಇರುತ್ತೆ. 15-20 kg ಇರುತ್ತೆ. ಫಸ್ಟ್ ಕೊನೆ 2 ಕೊನೆ ತುಂಬ ಹೆಲ್ದಿ ಇರುತ್ತೆ. ಸೊ ಆ ಹೆಲ್ದಿ ಇರೋ ಕೊನೆನ ನೀವು ಸೀಡ್ಸ್ ತೆಗೆದು ಅದನ್ನು ಸೀಡ್ಸ್ ಮಾಡಿ ನೀವು ಗಿಡ ಮಾಡಿದರೆ ಅದು ತುಂಬ ಒಳ್ಳೆಯದು. ಮತ್ತು ಅದರಿಂದನೇ ಒಳ್ಳೆ ಇಳುವರಿನೂ ಬರ್ತದೆ. ಯಾಕಂದರೆ ನಾನೇ ಪ್ರಾಕ್ಟಿಕಲಾಗಿ ಇವಾಗ ನಾನು ಅದನ್ನು ಆ ಹಳೆಯ ಗಿಡಗಳಿಂದ ತಂದು ಮಾಡಿರೋದನ್ನೇ ಈಗ ಮಾಡಿರೋದು. ಸೊ ಇವಾಗಲೂ ನೀವು ನೋಡ್ತಾ ಇದ್ದೀರಿ, ತೋಟದಲ್ಲಿ ಒಳ್ಳೆ ಇಳುವರಿ ಇದೆ. ಇದೆಲ್ಲ ನಾನೇ ಸ್ವಂತ ಅದನ್ನು ಮಾಡ್ಕೊಂಡು ಮಾಡಿರೋದು. ಹಾಗಾಗಿ ರೈತರು ಸಾಮಾನ್ಯವಾಗಿ ಈ ಥರದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಇಳುವರಿನೂ ಚೆನ್ನಾಗಿ ಬರುತ್ತೆ. ಮತ್ತು ಈ ಇಳುವರಿನ ಯಾವುದೋ ಬೇರೆ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಕ್ಲೈಮೇಟ್ ಇವಾಗ ಹೆಚ್ಚು ಕಮ್ಮಿ ಇದ್ದರೂ ಕೂಡ ಇಲ್ಲಿ ನಮ್ಮಲ್ಲಿ 100% ಬರದೇ ಇದ್ದರೂ ಅಟ್ಲೀಸ್ಟ್ 80% ಬರಲಿ, 70% ಬರಲಿ. ಆವಾಗ ಇಲ್ಲಿ ನೀವು 20 ಕ್ವಿಂಟಲ್ ಬರೋದು ಅವನು 5 ಕ್ವಿಂಟಲ್ ತೆಗಿಯೋ ಪ್ರದೇಶದಲ್ಲಿ 12 ಕ್ವಿಂಟಲ್ ಬರಲಿ, ಆವಾಗ ಅವ್ನು ಲಾಭ ಆಯ್ತಲ್ಲ ಇದು. ಹಾಗಾಗಿ ಸೊ ಇದು ಮಾಡೋದು ನನ್ನ ಪ್ರಕಾರ ತುಂಬ ಒಳ್ಳೆಯದು. ಈಗ ಒಳ್ಳೆ ಸಸಿ ಅಂತೂ ಆಯ್ಕೆ ಮಾಡಿದ್ವಿ, ಎಲ್ಲ ಒಳ್ಳೆ ಹೆಲ್ದಿ ಆಗಿರೋ ಗಿಡದಿಂದ ಎಲ್ಲ ಆಯ್ಕೆ ಮಾಡ್ಕೊಂಡ್ವಿ. ಆದರೆ ಈಗ ನಾನು ಒಂದು ವಿಷಯ ಹೇಳೋದು ಮರ್ತುಬಿಟ್ಟಿದ್ದೆ. ನಮ್ಮದೀಗ ಜಾಗ ಹೇಗಿದೆ ಅಂದರೆ ಒಂದಿಷ್ಟು ಹಕ್ಕಲು ಅಥವಾ ಕುಷ್ಕಿ ಅಂತೀವಲ್ಲ ಹಾಗಿದೆ, ಇನ್ನೊಂದು ಅರ್ಧ ಗದ್ದೆ ಇದೆ, ಈ ಭತ್ತದ ಗದ್ದೆ ಇದೆ. ನಾನು ಇದರಲ್ಲಿ ಯಾವ ರೀತಿ ಮಣ್ಣಿನ ಸಿದ್ಧತೆ ಮಾಡ್ಕೊಬೇಕಾಗತ್ತೆ? ಈಗ ಹಕ್ಕಲಿಗೆ ಬೇರೆ ಥರ ಮಾಡಬೇಕಾಗತ್ತೆ, ಗದ್ದೆಗೆ ಬೇರೆ ಥರ ಮಾಡಬೇಕಾಗತ್ತೆ. ಯಾವ್ಯಾವ ಥರ ನಾನು ಕ್ರಮಗಳನ್ನು ತಗೊಬೇಕಾಗತ್ತೆ ಅಲ್ಲಿ ಚೆನ್ನಾಗಿ ಅಡಿಕೆ ಕೃಷಿ ಮಾಡಬೇಕು ಅಂದರೆ? ನಾವು ಕುಷ್ಕಿಲಿ ತೋಟ ಮಾಡೋದಿದೆ, ತಗ್ಗು ಜಮೀನು ಅಂದರೆ ಸಾಮಾನ್ಯ ಭತ್ತದ ಜಮೀನಲ್ಲಿ ತೋಟ ಮಾಡ್ತೀವಿ. ಸೊ ಎರಡೂ ಬೇರೆ ಬೇರೆ ಥರ ಇರುತ್ತೆ. ಇವಾಗ ತಗ್ಗು ಜಮೀನಲ್ಲಿ ತೋಟ ಮಾಡೋದ್ರಿಂದ ಒಂದೇನಂದರೆ ನೀರು ಕಮ್ಮಿ ಇದ್ದ ಪ್ರದೇಶಗಳು, ಮಲೆನಾಡಲ್ಲಿ ಸಾಮಾನ್ಯ ಬೋರ್ವೆಲ್ಗಳು ಬರೋಲ್ಲ, ಆಮೇಲೆ ಜಾಸ್ತಿನ ಮೇಂಟೆನೆನ್ಸ್ ಇರೋಲ್ಲ ಅಂತ ಅಂದ್ಕೊಳ್ಳೋಣ. ಆವಾಗ ಏನಾಗುತ್ತೆ, ನೀವು ತಗ್ಗು ಜಮೀನು ಅನುಕೂಲ ಆಗುತ್ತೆ. ಬಟ್ ತಗ್ಗು ಜಮೀನಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ, ಯಾಕಂದರೆ ಭೂಮಿಯಲ್ಲಿ ಜೌಗು ಜಾಸ್ತಿ ಇರ್ತದೆ. ಇಲ್ಲಿ ಮಲೆನಾಡಲ್ಲಿ ಸುಮಾರು ನಿಮಗೆ ಒಂದು 6-7 ತಿಂಗಳು ಮಳೆನೇ ಇರ್ತದೆ. ಇವಾಗ ನೀವು ನೋಡಿದಂಗೆ ಮಳೆ ಜಾಸ್ತಿ ಆದರೆ ಇವಾಗ ಎಲೆ ಹಳದಿ ಆಗೋದು, ಆಮೇಲೆ ಇವಾಗಿಂದ ಎಲೆ ಚುಕ್ಕಿ ರೋಗಗಳು ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಸಾಮಾನ್ಯವಾಗಿ ತಗ್ಗು ತೋಟಕ್ಕೆ ಮಾಡುವಾಗ ಭತ್ತದ ತೋಟಕ್ಕೆ ಅದು ಭತ್ತ ಬೆಳೆಯೋದಕ್ಕೆ ಅದಕ್ಕೆ ಕಷ್ಟ ಆಗಿರುತ್ತೆ. ಅಂದರೆ ನಾವು ಅದ್ರ ಬೆಳೆ ಮಾಡೋದಕ್ಕೆ ಅದರಲ್ಲಿ ತಾಕತ್ತಿರಲ್ಲ. ಅಂಥದ್ರಲ್ಲಿ ನಾವು ಈಗ ಮರದ ಈಗ ಹಾಕಿದರೆ ಅದಕ್ಕೆ ಎಷ್ಟು ಪೋಷಕಾಂಶಗಳು ಬೇಕಾಗ್ಬೋದು. ಸೊ ಅಂಥ ಜಾಗಗಳಲ್ಲಿ ನಾವು ಮಣ್ಣನ್ನು ಕಂಪಲ್ಸರಿ ಮಣ್ಣನ್ನು ಹಾಕ್ಕೊಳ್ಳೇಬೇಕಾಗುತ್ತೆ. ಮಣ್ಣು ಹೇಗೆ ಹಾಕಬೇಕು ಅಂದರೆ ಭೂಮಿಯಿಂದ ಮೇಲ್ಗಡೆ ಕುಷ್ಕಿ ಜಾಗದಲ್ಲಿ ಭೂಮಿ ಸೂರ್ಯನಿಗೆ ಸ್ವಲ್ಪ ಕಾದಿರೋ ಮಣ್ಣು, ಒಳ್ಳೆ ಮಣ್ಣು ಹಾಕಿದರೆ ತುಂಬ ಒಳ್ಳೆಯದು. ಯಾಕಂದರೆ ಅದನ್ನು ಹಾಕೋದ್ರಿಂದ ಈಗ ಒಂದು ಮರ ಬೆಳಿಬೇಕು ಅಂದರೆ ಅಲ್ಲಿ ತಾಕತ್ತು ಭೂಮಿಗೆ ಬರಲೇಬೇಕು. ಇವಾಗ ಭತ್ತ ಬೆಳೆದು ಅಥವಾ ನೀರು ಸವಕಳಿ ಆಗಿ ಅಲ್ಲಿ ಏನೂ ಇರೋಲ್ಲ. ಸೊ ಅಂಥ ಜಾಗದಲ್ಲಿ ನಾವು ಇದನ್ನು ಮಣ್ಣು ತುಂಬಿಕೊಂಡು ತೋಟ ಮಾಡಬೇಕಾಗುತ್ತೆ. ಮಣ್ಣನ್ನು ಫಸ್ಟ್ ಮಾಡುವಾಗ ಒಂದು 2-3 ಅಡಿಯಷ್ಟು ಮಣ್ಣನ್ನು ತುಂಬಿಕೊಂಡು, ಯಾಕಂದರೆ ನಿಮಗೆ ಒಂದು ಅಡಿಕೆ ಮರಕ್ಕೆ ಬೇರೆ ರೂಟ್ ಹೋಗಬೇಕು ಅಂದ್ರೆ ಒಂದು 2-3 ಅಡಿ ಬೇಕಾಗುತ್ತೆ. ಸೊ ಅಡಿಗಡೆ ನೀರು ಅಂಶ ಎಲ್ಲ ಇರೋದ್ರಿಂದ ಅದನ್ನು ಮಣ್ಣನ್ನು ಒಂದು 2 ಅಡಿ 3 ಅಡಿ ತುಂಬ್ಕೊಂಡು ತೋಟ ಮಾಡೋದು ತುಂಬ ಒಳ್ಳೆಯದು. ಇದ್ರ ಜೊತೆಗೆ ಏನಂದರೆ ನಿಮ್ಮ ಡ್ರೈನೇಜ್ ಸಿಸ್ಟಮ್ ಮಾಡಿಕೊಂಡ್ರೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಮಾಡಲೇಬೇಕಾಗುತ್ತೆ ಈ ತೋಟಗಳಿಗೆ. ಯಾಕೆಂದರೆ ನಾವು ಮೊದಲೆಲ್ಲ ತೋಟಗಳನ್ನು ಹಾಳು ಮಾಡ್ಕೊಂಡಿದ್ದೀವಿ. ಈ ಬೇರುಳ ಆಗ್ಬೋದು ಅಥವಾ ಬೇರು ಕೊಳೆಯೋದಾಗ್ಬೋದು. ಈ ಬೇರುಳ ಅಂದರೆ ಬೇರು ಕೊಳೆತ ಮೇಲೆ ಹುಳುಗಳು ಬರೋದು, ಆ್ಯಕ್ಚುಲಿ ನೀರಿನ ಸಮಸ್ಯೆಯಿಂದನೇ. ಸೊ ಡ್ರೈನೇಜಲ್ಲಿ ನೀವು ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಮಾಡಿದ್ದೀನಿ ನಾನೀಗ. ಸೊ ಈ ಥರ ಮಾಡ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ಹೆವಿ ಮಳೆ ಇರೋದ್ರಿಂದ ಒಂದು ನಾವು ಹಾಕಿರೋ ಮಣ್ಣು ತೊಳೆದೋಗಲ್ಲ. ಮಣ್ಣು ನೀವೇನು ಹಾಕ್ತೀರಿ ಕಾಜಿಗೆ ಮಾಡಲೇಬೇಕು. ಕಾಜಿಗೆ ಮಾಡಿದ ತಕ್ಷಣ ಅದ್ರ ಪಕ್ಕಕ್ಕೆ ಕಾಜಿಗೆ ಇರುತ್ತೆ. ಕ್ರಮೇಣ ನಾವು ಏನು ಗೊಬ್ಬರ ಹಾಕಿದ್ದೀವಿ ಅಥವಾ ಮಣ್ಣು ಮಳೆಗಾಲದಲ್ಲಿ ತೊಳೆದು ಹೋಗ್ತಾ ಇರುತ್ತೆ. ಸೊ ಮತ್ತು ಮಣ್ಣು ಚಪ್ಪೆ ಬೀಳುತ್ತೆ. ಸೊ ಮತ್ತು ಇದಕ್ಕೆ ಫರ್ಟಿಲಿಟಿ ಇಲ್ಲ ಅಂದ ತಕ್ಷಣ ಮತ್ತು ಈ ರೋಗಗಳು ಸ್ಟಾರ್ಟ್ ಆಗುತ್ತೆ. ಹಳದಿ ರೋಗ ಆಗ್ಬೋದು, ಎಲೆ ಚುಕ್ಕಿ. ಇಲ್ಲೇನು ಮಾಡ್ತೀವಿ ಅಂದರೆ ನಾವು ಡ್ರೈನೇಜ್ ಸಿಸ್ಟಮ್ ಮಾಡಿ ಒಳಗಡೆ
ಈ ಪೈಪ್ಗಳು ಹಾಕಿ ಅದರೊಳಗಡೆ ಕ್ರಾಸಾಗಿ ಕೊಯ್ದು ಅದನ್ನು ಒಳಗಡೆ ಜಲ್ಲಿ ಅಥವಾ ಇದನ್ನು ಏನು ಕಾಯಿ ಸಿಪ್ಪೆ ಆ ಥರದ್ದು ಹಾಕಿ ಒಳಗಡೆ ಮುಚ್ಚಿ ಸೊ ಫಿಲ್ಟ್ರ್ ಆಗಂಗೆ ಮಾಡಿಕೊಂಡು ನೀರೆಲ್ಲ ಅಲ್ಲಿ ಬಂದರೆ ಇಳಿದು ಕೆಳಗಡೆ ಹೋಗಂಗೆ ಮಾಡಿಕೊಂಡು ಅದು ಕನೆಕ್ಟ್ ಮಾಡಿ ಅದು ಹೊಸದು ಮಾಡಿದ್ದೀವಿ. ಆ ಥರದ್ದು ಮಾಡಿಕೊಂಡು ನೀರೆಲ್ಲ ಒಂದೇ ಕಡೆ ಹೋಗಂಗೆ ಮಾಡಿಕೊಂಡು ತೋಟದ ಜೌಗನ್ನು ಕಮ್ಮಿ ಮಾಡಿಕೊಂಡು ಮಾಡಿದ್ರೆ ಇಳುವರಿ ಜಾಸ್ತಿ ಬರ್ತದೆ. ಇನ್ನೊಂದು ನೀವು ಕುಷ್ಕಿಗೆ ಹೋದಾಗ ಕುಷ್ಕಿಲೂ ಕೂಡ ನಾವೀಗ ಡ್ರೈನೇಜ್ ಸಿಸ್ಟಮ್ ಮಾಡ್ತಾಯಿದ್ದೀವಿ. ಯಾಕೆ ಡ್ರೈನೇಜ್ ಸಿಸ್ಟಮ್ ಮಾಡ್ತಾಯಿದ್ದೀವಿ ಅಂದರೆ ಒಂದು ಇವಾಗ ಹೋಳಿ ಮಾಡ್ತಾರೆ ಕೆಲವರು, ಹೋಳಿ ಮಾಡೆಲ್ಲ ಗಿಡನ ಮಳೆಗಾಲದಲ್ಲಿ 4-5 ತಿಂಗಳು ನೀರು ಅಲ್ಲಿ ನಿಂತಿದ್ದೇ ಗೊತ್ತಾಗಲ್ಲ. ಸೊ ಅವಾಗ ಏನಾಗುತ್ತೆ ಬೆಳವಣಿಗೆ ಕುಂಠಿತವಾಗುತ್ತೆ. ಇವಾಗ ಏನಂದರೆ ಒಂದು ಬೆಳೆ ಮಾಡುವಾಗ 365 ದಿವಸ ಅದಕ್ಕೆ ಒಂದೇ ಥರದ್ದು ಹವಾಗುಣ ಇರಬೇಕು. ಅಂದರೆ ನೀರು ಜಾಸ್ತಿ ಆಗಬಾರ್ದು, ಬಿಸಿಲಲ್ಲಿ ನೀರು ಕಮ್ಮಿ ಆಗಬಾರ್ದು. ಸೊ ಇವೆಲ್ಲ ಇದೆ. ಇವಾಗ ನೀರು ಜಾಸ್ತಿ ಆದರೂ ಕೂಡ ಸಮಸ್ಯೆ ಎಷ್ಟು, ನೀರು ಕಮ್ಮಿ ಆದಷ್ಟೇ ಸಮಸ್ಯೆ, ನೀರು ಜಾಸ್ತಿ ಆದಾಗಲೂ ಆಗುತ್ತೆ. ಸೊ ಇವು ಎಲ್ಲ ಮ್ಯಾನೇಜ್ ಮಾಡಿದ್ರೆ ಅಷ್ಟು ಟೋಟಲ್ ಓವರಾಲ್ ಮ್ಯಾನೇಜ್ ಮಾಡಿದ್ರೆ ಮಾತ್ರ ಇಳುವರಿ ತೆಗಿಯೋಕ್ಕೆ ಸಾಧ್ಯ, ಮತ್ತು ಆ ರೋಗ ಬಾಧೆನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ. ಇವಷ್ಟು ಒಳಗಡೆ ಸಮಸ್ಯೆಗಳು ಇಟ್ಕೊಂಡ್ರೆ ನಿಮಗೆ ನಾವು ಹೇಳೋದಷ್ಟು ಇಳುವರಿ ತೆಗಿಯೋಕ್ಕೆ ಅಥವಾ ನಿಮ್ಗೆ ಆಗದೆ ಇರ್ಬೋದು. ಈಗ ನೀವೇನು ಕೇಳ್ತೀರಿ, ನೀವು ಯಾಕೆ ಇಷ್ಟು ತೆಗೆದ್ರಿ ಈಗ ಬರುತ್ತೆ ಅಂತ, ಬೇರೆಯವರು ನಾವು ಮಾಡ್ತಾಯಿದ್ದೀವಿ ನಮ್ಗೆ ಯಾಕೆ ಬರೋಲ್ಲ ಅಂತ ನಮ್ಮನ್ನೇ ಕೇಳ್ಬೋದು. ಸೊ ಈ ಸಮಸ್ಯೆಗಳಿಂದ ಅವ್ರಿಗೆ ಬರೋಲ್ಲ. ಸೊ ಇದನ್ನೆಲ್ಲ ಏನು ಮಾಡ್ಕೊಂಡಿದ್ದೀವಿ ಅಂದರೆ ಇವಾಗ ಕುಷ್ಕಿ ಜಮೀನಿಗೆ ಹೋದಾಗ ಕುಷ್ಕಿಲಿ ಹೇಗೆ ಮಾಡಿ ಈಗ ಹೊಸ ಟೈಪ್ ಮಾಡ್ಕೊಂಡಿದ್ದೀನಿ, ನೀವೇ ನೋಡಿದ್ದೀರಿ. ಅದೇ ಮಣ್ಣನ್ನು ಎತ್ತಿ ಮೇಲೆ ಹಾಕ್ಕೊಂಡು, ಯಾಕಂದರೆ ಅಲ್ಲಿ ಮಣ್ಣು ತಾಕತ್ತಿರ್ತದೆ. ಅಲ್ಲಿ ಮಣ್ಣು ನಾವು ಹೊಸದಾಗಿ ಮಣ್ಣು ಕೊಡೋಂಥ ಖರ್ಚು ಕಮ್ಮಿ ಆಗುತ್ತೆ. ಯಾಕಂದರೆ ನಾವು ಕೆಲವು ಟೈಮ್ ಏನಾಗುತ್ತೆ ಎಲ್ಲದಕ್ಕೂ ಮಣ್ಣು ಕೊಡಬೇಕು ಅಂತಿರಲ್ಲ. ಇದನ್ನ ಹೇಳಿದ್ನಲ್ಲ, ಭತ್ತದ ಗದ್ದೆಗೆ ಇಲ್ಲಿ ಮಣ್ಣಿನ ತಾಕತ್ತು ಇಲ್ಲದೆ ಇರೋದನ್ನ ಮಾಡ್ಕೋಬೇಕು. ಕುಷ್ಕಿ ಜಾಗದಲ್ಲಿ ಮಣ್ಣೆ ತಾಕತ್ತು ಇರ್ತದೆ, ಅಡಿಕೆಗೆ ಬೇಕಾಗಿದೆ, ಅಲ್ಲೇನೂ ಇದರಲ್ಲ. ಸೊ ಅಲ್ಲಿ ಬೇರೆ ಸಮಸ್ಯೆ ಇರ್ತದೆ. ಅಲ್ಲೇನಂದ್ರೆ ಮಣ್ಣು ಟೈಟ್ ಆಗಬಾರ್ದು. ಯಾವಾಗಲೂ ಸಾಮಾನ್ಯವಾಗಿ ಅಡಿಕೆ ತೋಟಗಳಿಗೆ ಬೇರು ಸಾಫ್ಟ್ ಅದು ಲೂಸ್ ಮಣ್ಣಲ್ಲೇ ಜಾಸ್ತಿ ಮತ್ತೆ ಬರೋದು. ಯಾಕೆ ನೋಡಿ, ನೀವು ತಗ್ಗು ಜಮೀನಲ್ಲಿ ತೋಟ ಮಾಡಿದಾಗ ಅಡಿಕೆಗಳು ತುಂಬ ಬೇಗ ಬರುತ್ತೆ. ಅಂದರೆ ಹ್ಯಾಡಗಳು ಉದ್ದ ಇರ್ಬೋದು ಅಥವಾ ಯಾಕಂದರೆ ಅಲ್ಲಿ ಸಾಯಿಲ್ ಲೂಸ್ ಇರುತ್ತೆ. ಕುಷ್ಕಿಲಿ ಏನಾಗುತ್ತೆ, ಫಸ್ಟು ಫರ್ಟಿಲೈಸರ್ ಇರೋದ್ರಿಂದ ಭೂಮಿ ಬೇಗ ಅಡಿಕೆ ಗಿಡ ಬೇಗ ಬರುತ್ತೆ. ಬಟ್ ಆಮೇಲೆ ಇಳುವರಿ ಸ್ಟಾರ್ಟ್ ಆದಾಗ ಆ ಭದ್ರತೆ ಮಾಡ್ಕೊಳ್ಳೋದಕ್ಕೆ ಅಥವಾ ಫೀಡಿಂಗ್ ತೊಗೊಳೋದಕ್ಕೆ ಮುಂದೆ ಹೋಗೋದಕ್ಕೆ ಬೇರಾಗ ಸಾಧ್ಯ ಆಗಲ್ಲ. ಬೇರೆ ಟೈಟ್ ಇರುತ್ತೆ, ಅಂದರೆ ಸಾಫ್ಟ್ ಇರಲ್ಲ. ಸೊ ಅದಕ್ಕೆ ಏನು ಮಾಡೋ ಕುಷ್ಕಿಲ್ ಅಂದರೆ ನನ್ನ ಪ್ರಕಾರ ಒಂದು 2-3 ಅಡಿಯಷ್ಟು ಜಾಗನ ಫಸ್ಟೇ ಲೂಸ್ ಮಾಡ್ಕೋಬೇಕು. ಇಡೀ ಭೂಮಿನೇ ಲೂಸ್ ಮಾಡಬೇಕು. ಲೂಸ್ ಮಾಡಿ ಆಮೇಲೆ ನೀವು ಅಡಿಕೆ ಅಥವಾ ಅಡಿಕೆ ಹಚ್ಚಿ ಡ್ರೈನೇಜ್ ಸಿಸ್ಟಮ್ ಮಾಡಿದ್ರೆ ನಿಮ್ಮ 3-4ನೇ ವರ್ಷಕ್ಕೆ ನಿಮ್ಗೆ ಅಡಿಕೆ ಬರ್ತದೆ. ಇವಾಗ ಏನು ನಾವು ಒಂದು 20 ಕ್ವಿಂಟಲ್ ತೆಗಿತೀವೋ ಅಲ್ಲಿ ನಿಮಗೆ ಒಂದು 20% ಹೆಚ್ಚು ಕಮ್ಮಿ ನಿಮ್ಗೆ 4ನೇ ವರ್ಷಕ್ಕೆ ನಿಮ್ಗೆ ಅಡಿಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ನಾವು 2 ಕ್ರಾಪ್ ಬಾಳೆನೂ ಹಾಕಿರ್ತೀವಿ. ಸೊ ಬಾಳೆ ಇದ್ರ ಜೊತೆಗಿರುತ್ತೆ. ಕುಷ್ಕಿಲಿ ಇನ್ನೂ ಚೆನ್ನಾಗಿ ಬರುತ್ತೆ ಬಾಳೆ, ಇಲ್ಲೂ ಬಾಳೆ ಬರುತ್ತೆ. ಬಾಳೆ ಅಡಿಕೆ ತೋಟಕ್ಕೆ ಬಾಳೆ ಸೂಕ್ತ. ಯಾಕೆ ಅಂದರೆ ಒಂದು ಅಡಿಕೆ ಬಾಳೆಗೆ ಮ್ಯಾಚ್ ಆಗೋವಂಥದ್ದು ಅದೊಂದೇ. ಆಮೇಲೆ ಇದರಲ್ಲಿ ಪೊಟ್ಯಾಷ್ ಅಂಶ ಜಾಸ್ತಿ ಇರ್ತದೆ ಬಾಳೆಯಲ್ಲಿ. ಸೊ ಕಟ್ ಮಾಡಿ ನಾವು ತೋಟದಲ್ಲಿ ಹಾಕಿದಾಗ ನೆಕ್ಸ್ಟ್ ಫ್ಯೂಚರಲ್ಲಿ ಬಾಳೆ ತೆಗೆದುಬಿಡ್ತೀವಿ ಈ ಅಡಿಕೆ ಗ್ರೋತ್ ಆದಮೇಲೆ. ಆಮೇಲೆ ಅಡಿಕೆ ಮರಗಳು ಸುಡಲ್ಲ. ಆಮೇಲೆ ಇದರಲ್ಲಿ ಅಡಿಕೆಗಳು ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ಬಿಸಿಲಿಲ್ದಿರೋಂಗೆ ಬಂದರೆ, ಅಂದರೆ ಅದಕ್ಕೆ ಸೂಕ್ತವಾಗಿ ನೀವೇನು ಸುಣ್ಣ ಹೊಡೆಯೋದು ಬೇಡ, ಏನೂ ಬೇಡ, ಹಾಗೆ ಮಾಡಿದರೆ ಅವಾಗೇನಾಗುತ್ತೆ ಅಂದರೆ ಅದು ಗ್ರೋತ್ ಬಂದರೆ ಆಮೇಲೆ ಅದಕ್ಕೆ ಕೆಂಚು ಬಂದಮೇಲೆ ಅದು ಸುಡಲ್ಲ. ಆಮೇಲೆ ನಿಮ್ಮ ಮರಗಳು ಸಾಮಾನ್ಯವಾಗಿ ನೀವು ಸುಡೋದು ನೋಡಿದ್ದೀರಿ ಕುಷ್ಕಿಲಿ, ಇದರಲ್ಲಿ ಕುಷ್ಕಿಲಿ ಜಾಸ್ತಿ ಸುಡ್ತದೆ. ಮತ್ತು ಒಂದೊಂದು ಪ್ರದೇಶಗಳಿಗೆ ಒಂದೊಂದು ಥರದ್ದು ಹಾಕಬೇಕಾಗತ್ತೆ. ಈಗ ನೀವು ತಗ್ಗು ಜಮೀನಲ್ಲಿ ನಿಮಗೆ ಗಾಳಿ ಬೆಳಕು ಕಮ್ಮಿ ಇದೆ ಅಂತಂದರೆ ಅಲ್ಲಿ ಸ್ವಲ್ಪ ಸ್ಪೇಸ್ ದೂರ ಇಡಬೇಕಾಗತ್ತೆ. ಕುಷ್ಕಿ ಜಮೀನಿಗೆ ಹೋದಾಗ ನಿಮಗೆ ಗಾಳಿ ಬೆಳಕು ಚೆನ್ನಾಗಿದೆ, ಸ್ವಲ್ಪ ಗಾಳಿ ಜಾಸ್ತಿ ಬರ್ತದೆ ಅಥವಾ ಇದು ಆ ಥರದ ಜಾಗ ಬಿಸಿಲು ಸುಡುತ್ತೆ ಅಂದರೆ ಸ್ವಲ್ಪ ಅಲ್ಲೊಂದು ಸ್ಪೇಸ್ ಮಾಡ್ಬೋದು. ಇವಾಗ ಇಲ್ಲಿ ನೀವು 10x10 ಮಾಡಿದರೆ ಅಲ್ಲಿ 9x9 ಮಾಡ್ಬೋದು. ಈ ಥರ ಮಾಡಿಕೊಂಡು ಕೃಷಿಗೂ ಇಲ್ಲೂ ಮಾಡ್ಬೋದು, ಅಲ್ಲೂ ಮಾಡ್ಬೋದು. ಈಗ ನೀವು ಇಷ್ಟು ವರ್ಷದಿಂದ ಕೃಷಿ ಮಾಡ್ಕೊತ ನೀವೇನಂದ್ರೆ ಹಂತವಾಗಿ ತೋಟಗಳನ್ನು ಬೆಳೆಸ್ತಾ ಬಂದಿದ್ದೀರಿ. ಇದರಲ್ಲಿ ನೀವು ಬೇರೆ ಬೇರೆ ಅಂತರಗಳ ಅಥವಾ ಸ್ಪೇಸಿಂಗ್ಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀರಿ. ನಿಮ್ಮ ಪ್ರಕಾರ ಈ ಅಡಿಕೆ ತೋಟಕ್ಕೆ ಯಾವ ಸ್ಪೇಸಿಂಗ್ ತುಂಬ ಸೂಕ್ತ ಆಗುತ್ತೆ? ನಾವು ಎಷ್ಟು ತಿಂಗಳುಗಳ ಅಥವಾ ಎಷ್ಟು ನೀರಿನ ಸಸಿಗಳನ್ನು ನೆಡೋದು ಭಾಳ ಉತ್ತಮ ಅಡಿಕೆ ತೋಟ ಮಾಡೋಕ್ಕೆ? ಇವಾಗ ಕುಷ್ಕಿಲಿ ಒಂಥರ ಇರುತ್ತೆ ಅಥವಾ ತಗ್ಗು ತೋಟದಲ್ಲಿ ಒಂಥರ ಇರುತ್ತೆ. ಯಾಕಂದರೆ ತಗ್ಗು ತೋಟದಲ್ಲಿ ಸ್ವಲ್ಪ ಗಾಳಿ ಕಮ್ಮಿ ಇರುತ್ತೆ. ಸೊ ಅಂಥ ಜಾಗಗಳಲ್ಲಿ ನೀವು 9x9 ಹಾಕ್ಬೋದು. ಕುಷ್ಕಿಲಿ ಹೋದರೆ ಸ್ವಲ್ಪ ಅಥವಾ 9x10 ಮಾಡ್ಬೋದು. ಇಲ್ಲಿ ಕುಷ್ಕಿಲಿ ನಿಮಗೆ 9x9 ಮಾಡಿದ್ರೆ ಒಳ್ಳೆಯದು. ಮತ್ತು ಇಂಟರ್ ಕ್ರಾಪ್ ಏನಾದರೂ ಮಾಡೋ ಕಾನ್ಸೆಪ್ಟ್ ಇದ್ದರೆ ಸ್ವಲ್ಪ ದೂರ, ಅಂದರೆ ನಿಮ್ಗೆ 12 ಅಡಿಗೂ 10 ಅಡಿಗೆ ಮಾಡ್ಬೋದು, ಇಲ್ಲ 10 ಅಡಿಗೆ 9 ಅಡಿ ಮಾಡ್ಬೋದು. ನಾವು ಈ ಕಾಜಿಗೆ 16 ಅಡಿ ಅಂತೀವಿ ಬಣ್ಣದಿಂದ ಒಂದಕ್ಕೆ, ಇಲ್ಲ 18 ಅಡಿ ಮಾಡ್ಬೋದು, ಇಲ್ಲ 16 ಅಡಿ ಮಾಡ್ಬೋದು.
18 ಅಡಿ ಮಾಡಿದಾಗ ಸ್ಪೇಸ್ ಸ್ವಲ್ಪ ದೂರ ಇಡ್ಬೋದು. ಅವಾಗ ಇಂಟರ್ ಕ್ರಾಪ್ ಮಾಡೋ ಕಾನ್ಸೆಪ್ಟಿಗೆ ಅದು ಚೆನ್ನಾಗಾಗುತ್ತೆ. ಅದಕ್ಕೆ ಇವಾಗ ನಾವು 1 ವರ್ಷದ ಅಡಿಕೆ ಸಸಿಗಳನ್ನು ನಾಟಿ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಅದು ಇನ್ನೂ ಬೇರೆ ಅಷ್ಟೇ ಆ ಪ್ಯಾಕೆಟಿಂದ ಹೊರಗಡೆ ಬರ್ತಾ ಇರುತ್ತೆ. ಸೊ ಆವಾಗ ನಿಮ್ಗೆ ತುಂಬ ಚೆನ್ನಾಗುತ್ತೆ. ಯಾಕಂದರೆ ನಿಮ್ಗೆ 1 ವರ್ಷ ನಾವು ಯಾವಾಗಲೂ ಅಡಿಕೆನ ಬೆಳೆ ಎಲ್ಲಿಗೆ ಬರುತ್ತೆ ಅಂದರೆ ಹಾಕಿದ 1 ವರ್ಷದಿಂದ 4ನೇ ವರ್ಷಕ್ಕೆ ಇಳುವರಿ ಬರಬೇಕು. ನಿಮ್ಗೆ 2 ವರ್ಷ ಪ್ಯಾಕೆಟಲ್ಲೇ ಇದೆ ಗಿಡ ಅಥವಾ 3 ವರ್ಷದ ಗಿಡ ಬೇಗ ಬರುತ್ತೆ ಅಂದರೆ ಅದು ಬರೋಲ್ಲ. ಯಾಕೆ ಆಲ್ರೆಡಿ ಅದು ನೋವು ತಿಂದಿರುತ್ತೆ. ಅದನ್ನು ಮತ್ತೆ ಪಿಕಪ್ ಆಗಿ ಮತ್ತೆ ಅದು ಆ ಸ್ಟೇಜಿಗೆ ಬರುವಾಗ ಗ್ರೋತ್ ಎಲ್ಲದೂ ಕಮ್ಮಿ ಆಗ್ತದೆ. ಸತೀಶ್ ಅಣ್ಣ, ನಮಗೆ ಎಲ್ಲ ತಿಳಿದಿರೋ ಹಾಗೆ ಅಡಿಕೆ ಅಂದರೆ ನೀರು ಅಂದರೆ ಅಡಿಕೆ ಕೃಷಿ ಮಾಡ್ತೀನಿ ಅನ್ನೋದಾದರೆ ಚೆನ್ನಾಗಿ ನೀರಿರಬೇಕು, ಇಲ್ಲ ಅಂದರೆ ಕೈ ಸುಟ್ಕೊಳ್ಳೋದು ಗ್ಯಾರಂಟಿ. ನೀವೀಗ ಇಷ್ಟೆಲ್ಲ ತೋಟನ ಹೇಗೆ ಯಾವ ರೀತಿ ನೀರಿನ ನಿರ್ವಹಣೆ ಮಾಡ್ತಾಯಿದ್ದೀರಿ? ನಿಮ್ಮ ನೀರಿನ ಸೋರ್ಸಸ್ ಏನು, ಅಂದರೆ ಯಾವ್ಯಾವ ಮೂಲಗಳಿಂದ ಮಾಡ್ತಾಯಿದ್ದೀರಿ? ಯಾವ್ಯಾವ ಸಿಸ್ಟಮ್ಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀರಿ? ಅಲ್ಲ, ಒಂದು ಮೇಜರ್ ಏನಂದರೆ ನಾವು ಯಾವಾಗ ಅಡಿಕೆ ತೋಟ ಮಾಡ್ತೀವೋ, ಹೊಸ ತೋಟಗಳು ಮಾಡಿದ್ರೆ ಒಂದು 4-5 ವರ್ಷ ಡ್ರಿಪ್ ಇರಿಗೇಷನ್ ಮಾಡ್ಬೋದು. ಆಮೇಲೆ ದೊಡ್ಡ ಸ್ಪ್ರಿಂಕ್ಲರ್ ಅಥವಾ ಮೈಕ್ರೋ ಸ್ಪ್ರಿಂಕ್ಲರ್ ನೀರು ಕೊಡ್ಬೋದು. ಬಟ್ ನೀರು ತಗ್ಗು ಜಮೀನಲ್ಲಿ ನೀರು ಕಮ್ಮಿ ನೋಡ್ಕೊಂಡು, ವಾತಾವರಣ ನೋಡಿಕೊಂಡು ನೀರನ್ನು ನೋಡ್ಕೊಂಡು ಕೊಡಬೇಕಾಗ್ತದೆ. ಯಾಕಂದರೆ ನಿಮಗೆ ನೀರು ಹೆಚ್ಚಾದರೂ ಇದಾಗುತ್ತೆ, ಮತ್ತು ಬೇಸಿಗೆಯಲ್ಲಿ ನೀರು ಸ್ವಲ್ಪ ಬೇಕಾಗ್ತದೆ. ಸೊ ಇಲ್ಲಾಂದರೆ ಭೂಮಿಲಿ ಹ್ಯುಮಿಡಿಟಿ ಜಾಸ್ತಿ ಆಗಿ ನೀರು ಡ್ರಾಪ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಏಪ್ರಿಲ್-ಮೇ ತಿಂಗಳಲ್ಲಿ ನೀರು ಸ್ವಲ್ಪ ಜಾಸ್ತಿ ಕೊಡಬೇಕಾಗ್ತದೆ, ಮಳೆ ಬಂದಿಲ್ಲ ಅಂದರೆ. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ಇವು ಕೃಷಿ ಹೊಂಡಗಳು ಮಾಡಿದ್ದೀನಿ. ಬೋರ್ವೆಲ್ ಸ್ವಲ್ಪ ನೀರಿದೆ, ಅದನ್ನು ಸ್ಟಾಕ್ ಮಾಡ್ಕೊತೀವಿ. ಈಗ ನಾನು 1/4 ಎಕರೆದೊಂದು ಪಾಂಡ್ ಮಾಡ್ಕೊಂಡಿದ್ದೀನಿ. ಸೊ ಸುಮಾರು ಅದರಲ್ಲಿ ಒಂದು 80 ಲಕ್ಷ ನೀರು ಸ್ಟಾಕ್ ಮಾಡೋಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಸೊ ಮೇ ತಿಂಗಳು ಅಥವಾ ಏಪ್ರಿಲ್-ಮೇ ತಿಂಗಳಲ್ಲಿ ಆದಷ್ಟು ನೀರನ್ನು ಜಾಸ್ತಿ ಕೊಡೋ ಹಾಗೆ ಆ ಕಾನ್ಸೆಪ್ಟಲ್ಲಿ 2 ಥರ ಮಾಡಿದ್ದೀನಿ. ಇಲ್ಲಿ ದೊಡ್ಡ ಸ್ಪ್ರಿಂಕ್ಲರು ಹಾಕಿದ್ದೀನಿ. ಇವಾಗ ಅದರಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಮಾಡಿ ನೀರು ಹೆಚ್ಚಾದರೆ ಅದನ್ನು ಕೆಳಗಡೆ ಒಂದು ಬಾವಿ ಮಾಡಿಕೊಂಡು ಬಾವಿಗೆ ವಾಪಸ್ ಆ ನೀರು ಹೋಗ್ತದೆ. ಮತ್ತು ಅದನ್ನೇ ರೀಸೈಕ್ಲಿಂಗ್ ಮಾಡಿ ಉಪಯೋಗಿಸೋ ಅಂತ ಒಂದು ಕಾನ್ಸೆಪ್ಟು ಮಾಡ್ಕೊಂಡಿದ್ದೀನಿ. ಸೊ ಹಿಂಗಾಗಿ ನೀರಿನ ಎಷ್ಟು ಅವಶ್ಯಕತೆ ಇದೆ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂಗೆ, ಬಟ್ 100% ನೀರು ಬೇಕೇ ಬೇಕು. ಯಾಕಂದರೆ ನಿಮಗೆ ಅದರಿಂದನೇ ಇಷ್ಟೆಲ್ಲ ಮಾಡಿದ ಮೇಲೆ ಬೇಸಿಗೆಯಲ್ಲಿ ನೀವು ನೀರು ಕೊಟ್ಟಿಲ್ಲ ಅಂದರೆ ಅಡಿಕೆ ಬರೋದೇ ಇಲ್ಲ. ಯಾಕಂದರೆ ಅದಕ್ಕೆ ನಿಮಗೆ ಒಂದು 20 ಲೀಟ್ರಾದ್ರೂ ನೀರು ಬೇಕಾಗುತ್ತೆ ಪರ್ ಡೇ. ನೀವು ಅವಾಗ ಎಷ್ಟು ಕಮ್ಮಿ ಕೊಡ್ತೀರೋ ಅದ್ರ ಮೇಲೆ ಅದು ಇಳುವರಿ ಇದಾಗುತ್ತೆ. ಯಾಕಂದರೆ ಮೇಜರ್ ಫಸ್ಟ್ ಪ್ರಾಬ್ಲಮ್ ಗೊತ್ತಾಗೋದೇ ನಿಮಗೆ ಇಳುವರಿ ಮೇಲೆ. ಅಡಿಕೆ ಗಿಡ ಹಾಗೆ ಇರುತ್ತೆ, ಚೆನ್ನಾಗಿರುತ್ತೆ. ಈಗ ಅಡಿಕೆ ಇಳುವರಿ ನೀರು ಕಮ್ಮಿ ಆಯ್ತು ಅಂತ ಅಡಿಕೆ ಡ್ರಾಪ್ ಆಗಿರುತ್ತೆ. ಸೊ ನಿಮ್ಮ ಮರ ಇರುತ್ತೆ, ಅಡಿಕೆ ಇರಲ್ಲ. ಸೊ ಹಾಗಾಗಿ ನೀರಿನ ಇದನ್ನು ತುಂಬ ಅವಶ್ಯಕತೆ, ಅಥವಾ ಅದಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಮಾಡಲೇಬೇಕಾಗ್ತದೆ. ಸತೀಶ್ ಅಣ್ಣ, ಇಷ್ಟೆಲ್ಲ ಚೆನ್ನಾಗಿ ಫಸಲು ಬರಬೇಕು ಅಂತಂದರೆ ನೀವು ಖಂಡಿತ ಏನು ಮ್ಯಾಜಿಕ್ ಅಂತೂ ಮಾಡಿಲ್ಲ, ತುಂಬ ಶ್ರಮ ಇದೆ ಇದ್ರ ಹಿಂದೆ. ನೀವು ಯಾವ ರೀತಿ ಬೇಸಾಯಗಳನ್ನು ಮಾಡ್ತಾಯಿದ್ದೀರಿ, ಯಾವ ಥರ ಒಳಸುರಿಗಳನ್ನು ಹಾಕ್ತಾಯಿದ್ದೀರಿ, ನಿಮ್ಮ ಪ್ಯಾಕೇಜ್ ಆಫ್ ಪ್ರಾಕ್ಟೀಸು ಅಥವಾ ಶೆಡ್ಯೂಲು ಏನಿದೆ, ಹೇಗಿದೆ? ಅಲ್ಲ, ಸಾಮಾನ್ಯವಾಗಿ ಅಗ್ರಿಕಲ್ಚರ್ ಅಂದರೆ ಹಸು ಎಲ್ಲ ದನ ಕರು ಇದ್ದರೆ ಮಾತ್ರ ಅದು ಇನ್ನೂ ಚೆನ್ನಾಗಿರುತ್ತೆ. ಎಲ್ಲದನ್ನು ತಂದು ಹಾಕೋವಂಥ ಕಾಸ್ಟ್ ಜಾಸ್ತಿ ಆಗುತ್ತೆ. ಬಟ್ ಈ ಅಗ್ರಿಕಲ್ಚರಲ್ಲೇ ನನ್ನ ಹತ್ರ ಹಸು ಇದ್ದಾವೆ. ನಾನೊಂದು 30 ಹಸು ಇಟ್ಕೊಂಡಿದ್ದೀನಿ ಇವಾಗ, ಲೋಕಲ್ ಹಸು ಅಥವಾ ಇದರ ಹಸುಗಳನ್ನು. ಅದಕ್ಕೆ ಬೇಕಾದಷ್ಟು ಹುಲ್ಲುಗಳು ತೋಟದಲ್ಲಿ ಬರೋವಂಥದ್ದು ಹುಲ್ಲು, ಅದಕ್ಕೆ ಆಗಿ ಒಂದು 2 ಎಕರೆ ಅಷ್ಟು ಹುಲ್ಲು ಈ ಥರ ಇಟ್ಕೊಂಡಿದ್ದೀನಿ. ಇನ್ನೊಂದು ಏನಂದರೆ, ಈ ಕೃಷಿಗೆ ನಿಮಗೆ ಅಗ್ರಿಕಲ್ಚರ್ ತೋಟ ಇಳುವರಿ ಬರೋದಕ್ಕೆ ಈ ಮಲೆನಾಡು ಅಂದರೆ ನ್ಯಾಚುರಲಾಗಿ ಸೊಪ್ಪು ಅಥವಾ ಒಣಗಿದ ಎಲೆ ಆ ಥರ ಇರ್ತದೆ. ನಾವೀಗ ನಮ್ಮ ಹತ್ರ ಒಂದು 5 ಲೋಡ್ ಸಗಣಿ ಗೊಬ್ಬರ ಇದೆ ಅಂದರೆ 50 ಲೋಡ್ ಅಷ್ಟು ಗೊಬ್ಬರ ಮಾಡ್ಬೋದು. ಮತ್ತು ಇದೇನೆಂದರೆ, ಈ ಸಾಮಾನ್ಯವಾಗಿ ಅಡಿಕೆ ತೋಟಗಳಿಗೆ ನಾವು ಇವಾಗ ಏನು ಬೇಗ ಡೈಲ್ಯೂಟ್ ಆಗೋ ಗೊಬ್ಬರಗಳು ಅವಶ್ಯಕತೆ ಇರಲ್ಲ. ಮತ್ತು ಕೃಷಿ ಒಂದು ವರ್ಷ ಬಿಟ್ಟು ಮಾಡೋದ್ರಿಂದ ಖರ್ಚು ಕಮ್ಮಿ ಆಗುತ್ತೆ. ಸೊ ಇವಾಗ ನಾವೇನು ಮಾಡ್ತಾಯಿದ್ದೇವೆ ಅಂದರೆ, ಕುರಿ ಗೊಬ್ಬರ ಆಗ್ಬೋದು, ಇವಾಗ ಸ್ವಲ್ಪ ಕೋಳಿ ಗೊಬ್ಬರ ಸಿಗ್ತದೆ ಚೀಪಾಗೆ ಎಲ್ಲ ಇದರಿಂದ. ಮತ್ತು ಅದಕ್ಕೆ ಸ್ವಲ್ಪ ಈ ಕೋಳಿ ಗೊಬ್ಬರ ಅಂದರೆ ಮಾಮೂಲಿಯಾಗಿ ಇವಾಗ ನಾವೇನು ವೆಜ್ಜು ನಾನ್ ವೆಜ್ ಎರಡೂ ತಿಂತಾವೆ ಈ ಮರಗಳು. ಸೊ ಕೋಳಿ ಗೊಬ್ಬರದಲ್ಲಿ ಸ್ವಲ್ಪ ನಾನ್ ವೆಜ್ ಅಂಶ ಇರುತ್ತೆ. ಯಾಕಂದರೆ ಅದು ಮೊಟ್ಟೆ ಕೋಳಿ ಇರೋದ್ರಿಂದ ಸಮುದ್ರದ್ದು ಈ ಮೀನು ಪೌಡ್ರು ಆ ಥರದ್ದು ಹಾಕಿ ಅದನ್ನು ಮಾಡಿರ್ತಾರೆ. ಸೊ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ತೀವಿ. ಸ್ವಲ್ಪ ಖರ್ಚು ಕಮ್ಮಿ ಆಗುತ್ತೆ, ಇಳುವರಿನೂ ಜಾಸ್ತಿ ಆಗುತ್ತೆ. ಸೊ ಕುರಿ ಗೊಬ್ಬರ ಬೇರೆ ಕಡೆ ಸಿಕ್ಕರೆ ಸ್ವಲ್ಪ ಹಾಕ್ಬೋದು. ನಾವು ಈ ಗೊಬ್ಬರಗಳು ಮಾಡಿಕೊಂಡು ಇದನ್ನೇ ಮಾಡಿಕೊಂಡು ತೋಟಕ್ಕೆ ಮೇಜರ್ ಒಂದು 80% ನಾನು ಕೊಟ್ಟಿಗೆ ಗೊಬ್ಬರಗಳನ್ನು, ಅಂದರೆ ಸಾವಯವ ಗೊಬ್ಬರ, ಈ ಥರ ಗೊಬ್ಬರಗಳನ್ನೇ ಉಪಯೋಗಿಸ್ತೀನಿ. ಅದನ್ನು ಉಪಯೋಗಿಸಿ ಇನ್ನೂ ಏನಾದರೂ ಎಕ್ಸ್ಟ್ರಾ ಬೇಕು ಅನಿಸಿದರೆ, ಈಗ ನಾವು ಸಾಯಿಲ್ ಟೆಸ್ಟ್ ಮಾಡ್ತೀವಿ, ಕೆಲವು ಟೈಮ್ ಸುಣ್ಣ ಬೇಕಾಗ್ಬೋದು. ಆಮೇಲೆ ಪೊಟ್ಯಾಶು ಸಿಕ್ಕಲ್ಲ ಯಾವುದ್ರಲ್ಲೂ, ಪೊಟ್ಯಾಶ್ ಜಾಸ್ತಿ ಬೇಕಾಗುತ್ತೆ. ಆಮೇಲೆ ನಿಮಗೆ ಜಿಂಕ್ ಬೋರಾನು, ಈ ಮಡ್ಲಡಿಕೆ ಹೊಡೆಯೋದು ಆ ಥರದ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಒಂದು 55 ಗ್ರಾಮು ಇದು ಕೊಡ್ತೀವಿ. ಆಮೇಲೆ ಒಂದು 100 ಗ್ರಾಮ್ ಮೈಕ್ರೋನ್ಯೂಟ್ರಿಯೆಂಟ್ಸು, ಹೆಚ್ಚು ಕಮ್ಮಿ ಒಂದು 400 ಗ್ರಾಮ್ ಕೊಡ್ತೀನಿ. ಬಟ್ ಇದು ವರ್ಷ ಇಡೀ ಕೊಡೋಲ್ಲ, ಇದು ನಾನು ಅಡಿಕೆ ಕೊಯ್ದ ಮೇಲೆ ನಾನು ಕೊಡೋದು. ನಾನು ಕಂಡಂಗೆ ಯಾಕೆ ಮಾಡ್ತೀನಿ ಅಂದರೆ, ಇವಾಗ ನಾವೇನು ಗೊಬ್ಬರ ವೇರಿಯೇಷನ್ ಈ ಥರ ಕೊಡ್ತೀವೋ, ಆ ಗೊಬ್ಬರಗಳು
ನಮ್ಮ ಮರದ ಇದನ್ನೇ ಲೈಫ್ ಸ್ಟೈಲ್ನೇ ಚೇಂಜ್ ಮಾಡುತ್ತೆ. ಯಾಕಂದರೆ ನೋಡಿ, ಈಗ ಒಂದು ಮರ ಹಣ್ಣಾಯಿತು, ಒಂದು ಕೊನೆ ಹಣ್ಣಾಗುತ್ತೆ, ಈಗ ಫೀಡಿಂಗ್ ಕೊಟ್ಟ ಮೇಲೆ ಅದು ಯಾವುದಕ್ಕೆ ತೊಗೊಳ್ಬೇಕು ಅದಕ್ಕೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಈಗ ನಾವು ಈಗೇನು ಕೊಟ್ಟಿಗೆ ಗೊಬ್ಬರ ಎಲ್ಲ ನ್ಯಾಚುರಲಾಗಿ ತೊಗೊಳ್ತಾ ಇರುತ್ತೆ. ಈಗ ಮುಂದಿನ ಹಿಂಗಾರಕ್ಕೆ ಹೋಗ್ತಾ ಇರುತ್ತೆ, ಅದರಲ್ಲಿ ಏನು ದೊಡ್ಡ ಎಫೆಕ್ಟ್ ಇರೋಲ್ಲ. ಆಮೇಲೆ ತಿನ್ನೋದು ನಿಧಾನ ತಿಂತಾ ಇರುತ್ತೆ. ಈಗ ನೀವು ನೋಡಿ, ಸರ್ಕಾರಿ ಗೊಬ್ಬರ ಕೊಟ್ಟ ತಕ್ಷಣವೇ ರಾಸಾಯನಿಕ ಹಸಿರಾಗ್ಬಿಡುತ್ತೆ ಯಾವುದೇ ಗಿಡ, ಅಂದರೆ ಅದು ಬೇಗ ತಗೊಳ್ತದೆ ಅಂತ ಅದರಲ್ಲಿ. ಸೊ ಇದರಲ್ಲಿ ಹಂಗಲ್ಲ, ಇದು ನಾವು ಕೊಟ್ಟಿರೋ ಗೊಬ್ಬರ ಮಾಮೂಲಿ ತಗೊಳ್ತಾ ಇರುತ್ತೆ. ಇವಾಗ ಈ ಕೊಯ್ಲು ಆದಮೇಲೆ ಯಾಕೆ ಕೊಟ್ಟರೆ ಅಂದರೆ, ಹಿಂಗಾರುಗಳು 3 ರಿಂದ 4 ಹಿಂಗಾರುಗಳು ಒಂದು 2-3 ತಿಂಗಳಲ್ಲಿ ಎಲ್ಲ ಹೊಡಿತದೆ. ಅದಕ್ಕೇನು ಫೀಡಿಂಗ್ ಫಸ್ಟ್ ಸ್ಟಾರ್ಟಿಂಗ್ ಬೇಕೋ ಅಷ್ಟು ಸಿಗ್ತದೆ. ಸೊ ಆವಾಗ ಇಳುವರಿಗೆ ನಿಮಗೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಕೊಯ್ಲುವರೆಗೂ ಮತ್ತೆ ಫೀಡಿಂಗು ನಾವು ಕೊಟ್ಟಿರೋದು ಏನು ಕೊಟ್ಟಿಗೆ ಗೊಬ್ಬರ ಅದಕ್ಕೆ ಏನು ಮಾಡಿರ್ತೀವೋ ಅದರಲ್ಲೇ ಸಾಮಾನ್ಯವಾಗಿ ಬರುತ್ತೆ. ಮತ್ತು ನೀವು ಒಳ್ಳೆ ತೋಟ ಸಮೃದ್ಧಿಯಾಗಿದ್ದರೆ ಸಾಮಾನ್ಯ ಅದ್ರ ಬೀಳೋ ಎಲೆ ದರ್ಕು ಅಥವಾ ಇದೆ ಸುಮಾರು ಅದೊಂದು 20-30% ಅಷ್ಟು ಅದ್ರ ಫೀಡಿಂಗ್ ಅದಕ್ಕೆ ಬರುತ್ತೆ. ಸೊ ನಾವು ಖರ್ಚು ಕಮ್ಮಿ ಮಾಡಿ ಆದಾಯ ಜಾಸ್ತಿ ಮಾಡ್ತೀವಿ. ಇವಾಗ ನಾವು ₹100 ಗಿಡಕ್ಕೆ ಹಾಕಿದರೆ ₹500 ತೆಗೆದ್ರೆ ನಮಗೆ ₹400 ಲಾಭ ಆಯಿತು. ಸೊ ಅದೇ ಇದರಲ್ಲಿ ಕೃಷಿ ಮಾಡ್ತಾ ಇದ್ದೀವಿ. ನಾವೀಗಿರೋದು ಪಕ್ಕಾ ಮಲೆನಾಡು. ಇಲ್ಲಿ ಏನಿಲ್ಲ ಅಂದರೂ ವರ್ಷ 2,500-3 ಸಾವಿರ 3,500 ಸಾವಿರದವರೆಗೂ ಮಳೆ ಬರುತ್ತೆ. ನಾನು ಗಮನಿಸಿರೋ ಹಾಗೆ 30-50% ಕೊನೆ ಕಾಯಿಗಳೆಲ್ಲ ಖಾಲಿಯಾಗಿ ಹೋಗ್ಬಿಡುತ್ತೆ ಈ ಕೊಳೆ ರೋಗ ಬಂದು. ನೀವೀಗ ಆ ಕೊಳೆನ ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ದೀರಿ? ಯಾವ್ಯಾವ ಥರ ಕ್ರಮಗಳನ್ನು ತಗೊತೀರಿ ಅಥವಾ ಬೇರೆ ಏನು ಟೆಕ್ನಿಕ್ಗಳನ್ನು ಯೂಸ್ ಮಾಡ್ತಿದ್ದೀರಿ? ನಿಮ್ಮ ಸೀಕ್ರೆಟ್ ಏನು ಈ ಕೊಳೆನ ಕಂಟ್ರೋಲ್ ಮಾಡೋದ್ರಲ್ಲಿ? ಇವಾಗ ಕೊಳೆ ರೋಗ ಅಂದರೆ ಮಳೆ ಜಾಸ್ತಿ, ಒಂದು ವರ್ಷ ಮಳೆ ಜಾಸ್ತಿ ಕಮ್ಮಿ ಇರುತ್ತೆ. ಈ ಕೆಲವ್ರು ಏನು ಮಾಡ್ತಾರೆ, ಈ ವರ್ಷ ಮಳೆ ಕಮ್ಮಿ ಆಗಿದೆ ಈಗ ಹೊಡೆಯೋಣ, ಮುಂದೆ ವರ್ಷ ಆ ಥರ ಕಾನ್ಸೆಪ್ಟ್ ಇರಲ್ಲ ನಮ್ಮದಲ್ಲಿ. ನಾವು ಇಷ್ಟೆಲ್ಲ ಮಾಡಿದರೆ ಇಳುವರಿ ಜಾಸ್ತಿ ಇದ್ದೇ ಇರ್ತದೆ. ಇವಾಗ ಫಸ್ಟು ಒಂದು 2 ಟೈಮು ಮೇ ಎಂಡಲ್ಲಿ ಜೂನ್ವರೆಗೂ ಒಂದು ಇನ್ಸೆಕ್ಟಿವ್ ಕೊಡ್ಕೊತೀವಿ. ಯಾಕಂದರೆ ಅದು ಕೊಳೆಯಿಂದ ಬಾಧೆ ಅಲ್ಲ, ಅದು ಹುಳದಿಂದ ಬಾಧೆ ಇರುತ್ತೆ ಅಥವಾ ಹ್ಯುಮಿಡಿಟಿಯಿಂದ ಆಗುತ್ತೆ. ಅದಕ್ಕೆ ಏನು ಬೇಕೋ ಫಂಗಿಸೈಡು ಇದು ಮಾಡ್ತೀವಿ. ಅದನ್ನು ಮಾಡ್ಕೊಂಡಾದಮೇಲೆ ಜೂನ್ 15 ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಜೂನ್ 15 ಸ್ವಲ್ಪ ಮಳೆ ಕಮ್ಮಿ ಇರುತ್ತೆ. ಫಸ್ಟ್ ಒಂದು ಕೋಟ್ ಔಷಧಿ ನಾನು ಮಾಮೂಲಿಯಾಗಿ ತುತ್ತ ಸುಣ್ಣನೇ ಹೊಡಿತೀನಿ. ಆಮೇಲೆ ಎಲ್ಲರೂ ತಿಳ್ಕೊಂಡಿದ್ದಾರೆ, ಈಗ ಪಕ್ಕದ ತೋಟದಿಂದ ಈ ಕಡೆ ಬಂದರೆ ಅವ್ರು ಕೂಡ ಆ ಥರ ಏನು ಇರಲ್ಲ. ಈಗ ನಮ್ಮಲ್ಲೇ ತೋಟದಲ್ಲಿ ಒಂದು ಕೊನೆಗೆ ಒಂದು ಸೈಡ್ ಔಷಧಿ ಬಿದ್ದಿಲ್ಲ ಅಂದರೆ ಅದಿಷ್ಟು ಮಾತ್ರ ಕೊಳೆ ಬಂದಿರುತ್ತೆ, ಇಡೀ ಕೊನೆ ಬರೋಲ್ಲ. ನೀವು ಸಾಮಾನ್ಯವಾಗಿ ನೋಡಿ, ಇಲ್ಲಿ ನಾವೇನಂದರೆ ಇವಾಗ ಅದನ್ನು ಸ್ಪ್ರೇ ಮಾಡೋ ಪ್ರಮಾಣನ ಅದನ್ನು 100% ಪಕ್ಕ ನೋಡ್ಕೊಂಡು ಮಾಡಿರ್ತೀವಿ. ಇಟ್ಟು 1% ಅಂದರೆ 1%ಗೆ ಮಾಡಿರ್ತೀವಿ. ಸೊ ಇದ್ರ ಜೊತೆಗೆ ಬೇರೆ ಯಾವುದೇ ಕಂಪ್ನಿದು ಆ ಥರದ್ದು ಏನೂ ಸೇರ್ಸೋಕ್ಕೆ ಹೋಗಲ್ಲ. ಇಲ್ಲಿ ಮಾಮೂಲಿ ತುತ್ತ ಸುಣ್ಣ ಮಾತ್ರ 2 ಮಾಡೋದು. ವರ್ಷಕ್ಕೆ ಒಂದು 4 ಟೈಮ್ ಬೇಕಾಗುತ್ತೆ. ಅಂದರೆ ವರ್ಷಕ್ಕೆ ಅಂದರೆ ನಾವು ಮೇಲೆ ಜೂನಲ್ಲಿ ಸ್ಟಾರ್ಟ್ ಮಾಡಿದರೆ ಪ್ರತಿ 15 ದಿವಸಕ್ಕೆ, ಅದು ಆ್ಯಕ್ಚುಲಿ 20 ದಿವಸ ಇರುತ್ತೆ ಅಂತ ಇಟ್ಕೊಳ್ಳಿ. 20 ದಿವಸಕ್ಕೆ ಕಾಯಬಾರ್ದು. ಮಳೆ ಜಾಸ್ತಿ ಬಂದರೆ ಏನು ಮಾಡ್ತೀರಿ, ಆವಾಗಿನ 10 ದಿವಸ ಮುಂದೆ ಹೋಗ್ತದೆ. ಸೊ ಹಾಗಾಗಿ ಯಾವಾಗಲೂ 15 ದಿವಸಕ್ಕೆ ನಾವು ರೆಡಿ ಆಗಬೇಕು. 15 ದಿವಸಕ್ಕೆ ನೀವು ಒಂದು 2 ರಿಂದ 3 ಕೋಟ್ ಅದರ ಔಷಧಿ ಬಿದ್ದರೆ ಅದು ಕೊಳೆ 90% ಅವಾಯ್ಡ್ ಆಗಿಬಿಡುತ್ತೆ. ಆಮೇಲೆ ಸಾಮಾನ್ಯವಾಗಿ ಆಗಸ್ಟ್ ತಿಂಗಳಲ್ಲಿ ಅಡಿಕೆ ಕೊಳೆ ಜಾಸ್ತಿ ಆಗುತ್ತೆ. ಈಗ ನಮ್ಗೆ ಗೊತ್ತಿರೋ, ಯಾಕಂದರೆ ಅಡಿಕೆ ಬೆಳೆದಿರುತ್ತೆ, ಒಳಗಡೆ ಇಕ್ಕಟ್ಟಿರುತ್ತೆ ಜಾಗ, ಅಲ್ಲಿ ಅವಾಗ ಜಾಸ್ತಿ ಕೊಳೆ ಸ್ಟಾರ್ಟ್ ಆಗುತ್ತೆ, ಬೂದುಗೊಳೆ ಬರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಔಷಧಿನ ಆ 2 ತಿಂಗಳು ಏನಿದೆ ಆಗಸ್ಟ್ವರೆಗೂ ಒಳ್ಳೆ ಔಷಧಿ ಹೊಡೆಯೋ ಇದನ್ನು ಕರೆಕ್ಟಾಗಿ ಹೊಡ್ಕೊಂಬಿಟ್ಟಿರ್ತೀವಿ. 15 ದಿವಸ ಒಂದು ಪಕ್ಷ ನೀವು ಔಷಧಿ ಹೊಡೆಯೋತ್ತಿಗೆ ಮಳೆ ಬಂತು ಅಂತ ಇಟ್ಕೊಳ್ಳಿ, ಮತ್ತೆ ಅದಕ್ಕೆ ಔಷಧಿ ಹೊಡಿಬೇಕು. ಈಗ ಹೊಡೆದ್ಮೇಲೆ ಒಂದು 3 ಅವರ್ಸ್ ಆದರೂ ಅದಕ್ಕೆ ಇದಿರಬೇಕು. ಅಂಥ ಟೈಮ್ ಏನಾದ್ರು ಬಂದರೆ ಮತ್ತೆ ವಾಪಸ್ ಅದನ್ನು ಹೊಡ್ಕೊಂಡ್ರೆ ಕೊಳೆ ಬರೋಲ್ಲ. ಈಗ ನಮ್ಮ ತೋಟ ನೋಡಿದ್ರಿ, ನಾವೆಲ್ಲೂ ಕೊಳೆ ಇಲ್ಲ. ಆ್ಯಕ್ಚುಲಿ ನಾನೀಗ ಅದಕ್ಕೆ ಮಳೆ ಈ ವರ್ಷ ವಾತಾವರಣ ಹೇಗಿದೆಯೋ ಬಿಡ್ತೋ ಗೊತ್ತಿಲ್ಲ, ಅದು ತುತ್ತ ಸುಣ್ಣ ಹೊಡೆಯೋದ್ರಿಂದ ಅಡಿಕೆಗೆ ಏನೂ ಸಮಸ್ಯೆ ಇಲ್ಲ. ಆಮೇಲೆ ನಮ್ಗೆ ಹೊಡೆಯೋರಿಗೂ ಏನೂ ಸಮಸ್ಯೆ ಇಲ್ಲ. ಸೊ ಹಾಗಾಗಿ ನೀವು 4 ಟೈಮ್ ಔಷಧಿ ಹೊಡೆದ್ಬಿಟ್ರೆ, ಅಂದರೆ ಇದರಲ್ಲಿ 3 ಟೈಮ್ ಇರುತ್ತೆ, 4 ಟೈಮ್ ಹೊಡೆದ್ಬಿಟ್ರೆ ನೀವು ಸೇಫ್ ಸೈಡು. ನಿಮ್ಗೇನು ಮತ್ತೆ ಮಳೆ ಬಂತು ಅಥವಾ ಇದು ಆಯಿತು ಅನ್ನೋ ಪ್ರಾಬ್ಲಮ್ ಏನಲ್ಲ. ಸೊ ಹಾಗಾಗಿ ಇವಾಗ ನೀವು ನಮ್ಮ ತೋಟ ನೋಡಿದರೆ ಎಲ್ಲೂ ಒಂದೊಂದು ಕೊಳೆ ಬಂದು ಇಷ್ಟೆಲ್ಲ ಬೆಳೆ ಇನ್ವೆಸ್ಟ್ ಮಾಡಿದ್ವಲ್ಲ, ಅಡಿಕೆ ಒಳ್ಳೆ ತೆಗಿಲೇಬೇಕಲ್ಲ, ಕೊಳೆಲ್ಲೇ ಹೋಗೋದು. ಸಾಮಾನ್ಯ ತುಂಬ ಜನರಿಗೆ ಅದು ಪ್ರಾಬ್ಲಮ್ ಆಗುತ್ತೆ. ನಮ್ಮದು ಆ ಪ್ರಾಬ್ಲಮನ್ನು ನಾನು 100ಕ್ಕೆ 100 ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಈಗ ಸಾಮಾನ್ಯವಾಗಿ ಎಲ್ಲರೂ ಒಬ್ಬೊಬ್ರದ್ದು ಒಂದೊಂದು ತಿಂಗಳಲ್ಲಿ ಈಗ ಕೊನೆ ಕಟಾವಿಗೆ ಬರುತ್ತೆ. ನೀವು ಯಾವ ಟೈಮಲ್ಲಿ ಕೊನೆನೆಲ್ಲ ಹಾರ್ವೆಸ್ಟ್ ಮಾಡ್ತೀರಿ? ಈಗ ಇಷ್ಟು ಏರಿಯಾ ಇದ್ದಾಗ ನೀವು ಎಲ್ಲದನ್ನು ನೀವೇ ಪ್ರೊಸೆಸ್ ಮಾಡ್ತಿರೋ ಅಥವಾ ಈಗ ಕೇಣಿ ಅವರೆಲ್ಲ ಬರ್ತಾರೆ ವಹಿಸ್ಕೊಳ್ಳೋರು ಅಂಥವರಿಗೆ ಕೊಡ್ತಿರೋ? ಹೇಗೆ ಪ್ರೊಸೆಸ್ ಮಾಡ್ತೀರಿ ಇದನ್ನು?